ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿ ಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಇಂದು ನಮ್ಮೊಂದಿಗೆ ಸೋದರಿ DJ ಪ್ರೇಮ್ಲೀಲಾ ಅವರಿದ್ದಾರೆ. ಅವರನ್ನ ಹಲವಾರು ಸಾರಿ ಇದೇ ವೇದಿಕೆಯಿಂದ ಉಪನ್ಯಾಸ ಮಾಡಿದ್ ನಮ್ಗೆ ಕೇಳಿದ್ವಿ. ಅವರ ನಮಗೆಲ್ಲ ತುಂಬಾ ಚಿರಪರಿಚಿತರು. ಈಗ ತಮ್ಮ ಅಧ್ಯಾಪಕ ವೃತ್ತಿಯಿಂದ ನಿವೃತ್ತಿ ಹೊಂದಿ ತಮ್ಮ ಉಳಿದ ಸಮಯವನ್ನೆಲ್ಲ ಥಿಯಾಸಫಿ ಸೊಸೈಟಿ ಸೇವೆಯಲ್ಲಿ ಸಮರ್ಪಿಸಿಕೊಂಡಿದ್ದಾರೆ. ಎಲ್ಲ ಲಾಡ್ಜ್ಗಳಿಗೂ ಭೇಟಿ ಕೊಟ್ಟು ಉಪನ್ಯಾಸ ನೀಡಿದ್ದಾರೆ. ಎಲ್ಲರಿಗೂ ತಿಳಿಯುವಂತೆ ಸ್ಪಷ್ಟವಾಗಿ ಹೇಳಬಲ್ಲರು. ಅದ್ಭುತವಾದ ಉಪನ್ಯಾಸಕರು ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಇಂದಿನ ವಿಷಯ ಥಿಯಾಸಫಿ ಇಂದಿನ ಅಗತ್ಯತೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೇನೆ. ಓಕೆ ಸರ್, ಥ್ಯಾಂಕ್ ಯು. ಜೀವನ್ಮುಕ್ತ ಮಹಾಶಯರಿಗೆ ವಂದಿಸುತ್ತಾ, ಸೋದರರೇ ಹಾಗೂ ಸೋದರಿಯರೇ, ಇಂದಿನ ಶೀರ್ಷಿಕೆ ಥಿಯಾಸಫಿ ಇಂದಿನ ಅಗತ್ಯತೆ. ಥಿಯಾಸಫಿ ಇಂದಿನ ಅಗತ್ಯತೆ. ಹೊಸದಾಗಿ ಬಹುತೇಕ ಯಾರು ಕೂಡ ಜಾಯಿನ್ ಆಗಿಲ್ಲ. ಹಾಗೆ ಆದ್ರೂ ಕೂಡ ಹಿನ್ನೆಲೆಯಾಗಿ ಥಿಯಾಸಫಿ ಅಂತ ಹೇಳಿದ್ರೆ ನಮ್ಮೆಲ್ರಿಗೂ ಕೂಡ ತಿಳಿದಿರುವಂತೆ ಅದು ಒಂದು ರೀತಿಯ ಬ್ರಹ್ಮ ವಿದ್ಯೆ. ಆ ಬ್ರಹ್ಮ ವಿದ್ಯೆಯನ್ನ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗಿದೆಯಾ? ಬ್ರಹ್ಮ ವಿದ್ಯೆ ಅಂತ ಹೇಳಿದ್ರೆ ನಿಜವಾದಂತಹ ನಮ್ಮ ಇವತ್ತಿನ ಸಂದರ್ಭಕ್ಕೆ ಒಂದು ವಿಶೇಷವಾದಂತ ಪ್ರಾಕೃತಿಕವಾದಂತ ವಿದ್ಯೆ. ಬ್ರಹ್ಮ ವಿದ್ಯೆ ಅಂತ ಹೇಳಿದ್ರೆ ನಮ್ಮ ಪ್ರಾಪಂಚಿಕ ಆಗು ಹೋಗುಗಳನ್ನ ಗಮನಿಸಿ ದೈವ ಶಕ್ತಿಯಲ್ಲಿ ಅಡಗಿರುವಂತಹ ಆಳವಾದಂತಹ ರಹಸ್ಯವನ್ನ, ಪ್ರಕೃತಿ ಹಿಂದೆ ಇರುವಂತ ಸತ್ಯವನ್ನ ತಿಳಿಯೋದೇ ಬ್ರಹ್ಮ ವಿದ್ಯೆ. ಅಂದ್ರೆ ನಮ್ಮ ದಿನನಿತ್ಯದ ಜೀವನದ ನಡುವೆಯೇ ನಮ್ಮ ಆಳವಾಗಿ ಹುದುಗಿರುವಂತ ನಮ್ಮ ದೈವಿಕ ರಹಸ್ಯವನ್ನ ತಿಳಿಯೋದೇ ಒಂದ್ ರೀತಿಯಲ್ಲಿ ಬ್ರಹ್ಮವಿದ್ಯೆ. ಇದನ್ನ ಆಧ್ಯಾತ್ಮ, ಥಿಯಾಸ್, ಭಗವಂತ ಚೈತನ್ಯದ ವಿದ್ಯೆ ಅಂತ ಹೇಳಿ ತಿಳ್ಕೊಂಡಿದೀವಿ. ಈ ಥಿಯಾಸಫಿ ಇವತ್ತು ಅಗತ್ಯ ಇದೆಯಾ? ಇದರ ಹಿನ್ನೆಲೆಯನ್ನ ನಾವು ತಿಳ್ಕೊಂಡಾಗ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಂತಹದ್ದು ನಮ್ಗೆಲ್ಲರ ಬಹುತೇಕ ಪರಿಚಯ ಇದೆ. HPB ಅವರು ನವೆಂಬರ್ 17, 1875 ನ್ಯೂಯಾರ್ಕ್ ನಲ್ಲಿ ಪ್ರಾರಂಭ ಮಾಡಿದ್ರು. ಯಾತಕ್ಕಾಗಿ ಪ್ರಾರಂಭ ಮಾಡಿದ್ರು? ಅವತ್ತು ಸುಮಾರು ಇವತ್ತಿಗೆ 150 ವರ್ಷಗಳ ಹಿಂದೆ ಪ್ರಾರಂಭವಾದಂಥದ್ದು. ಯಾತಕ್ಕೆ ಈ ಸಂಸ್ಥೆಯನ್ನ, ಆಧ್ಯಾತ್ಮ ಸಂಸ್ಥೆಯನ್ನ ಕಟ್ಟಿದ್ರು? ಕಾರಣ ಏನು ಅಂತ ಹೇಳಿದ್ರೆ, ನಿಜವಾದಂತಹ ರೀತಿ ಅಂದು ಇವತ್ತು ಏನ್ ಕಾಣ್ತಾ ಇದೀವಿ, ಇವತ್ತಿನ ಅತೃಪ್ತಿಯುತವಾದಂತಹ ಜೀವನ, ನಿರಾಶವಾದಂತಹ ಜೀವನ ಅವತ್ತೂ ಕೂಡ ಇತ್ತು. ಅವತ್ತು ಇದ್ದಂತಹ ಒಂದು ಸಂದರ್ಭವನ್ನ ಅವರು ಅವಲೋಕಿಸಿ ಅತೃಪ್ತಿ, ನಿಜವಾದಂತಹ ಆ ಒಂದು ನಿರಾಶಾಭಾವ, ಆಗಲೂ ಕೂಡ ಅತೃಪ್ತಿಯ ಜೀವನ ಇತ್ತು. ಜೊತೆಗೆ ಹೊಂದಾಣಿಕೆಯ ಕೊರತೆ ಕೂಡ ಇತ್ತಂತೆ. ಮತ್ತೊಂದು ಇದ್ದಂಥದ್ದು ಮೃಗೀಯ ವರ್ತನೆ. ಮೃಗೀಯ ವರ್ತನೆ ಅಂದ್ರೆ ಒರಟಾದಂತ ಭಾವನೆಗಳ ವರ್ತನೆ. ಈ ಎಲ್ಲ ಒಂದು ಎಕ್ಸ್ಟ್ರಾ ಇವತ್ತು ಅದಕ್ಕಿಂತ ಮಿಗಿಲಾಗಿ ಮುಂದೆ ಹೋಗಿದ್ದೀವಿ. ಇಂಥ ಒಂದು ದುಸ್ಥಿತಿ ಇನ್ನೂ ಹೆಚ್ಚು ಆಗುವ ಮುನ್ನ, ನೈತಿಕ ಮೌಲ್ಯಗಳ ಅಧಃಪತನ ಆಗುವ ಮುನ್ನ ಏನಾದ್ರೂ ಕೂಡ ತುರ್ತಾಗಿ ಪ್ರಪಂಚಕ್ಕೆ ಒಂದು ಜ್ಞಾನವನ್ನ ನೀಡಬೇಕು ಅನ್ನೋ ಹಂಬಲ ಇತ್ತು HPB ಅವರು. ಆ ದೃಷ್ಟಿಯಿಂದ HP ಬ್ಲಾವಟ್ಸ್ಕಿ ಮತ್ತು ಆಲ್ಕಟ್ ರವರು ಇಂಥ ಒಂದು ನಮ್ಮ ಮೂಲ ಸ್ಥಿತಿಯನ್ನ ತಿಳಿಸುವುದರ ಮುಖಾಂತರ, ಆ ದೈವಿಕ ಸತ್ಯಗಳನ್ನ ಮುಂದೆ ಇಡುವುದರ ಮುಖಾಂತರ ಪ್ರಪಂಚದಲ್ಲಿರುವಂತಹ ಇಂಥ ಅಸಹನೆ, ದ್ವೇಷಭಾವ, ಕ್ರೌರ್ಯ ಇವೆಲ್ಲವನ್ನ ನಿಜವಾದಂತಹ ಒಂದು ಜ್ಞಾನವನ್ನ, ತಿಳುವಳಿಕೆಯನ್ನ ಕೊಡಬೇಕು ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ನಿಜವಾಗ್ಲೂ ಕೂಡ ಇವತ್ತು ಕೂಡ ಅಂತಹ ಒಂದು ಅಧಃಪತನಕ್ಕೆ ನಾವೆಲ್ಲ ಹೋಗಿದ್ದೀವಿ ನೋಡಿ.
ಎಂತಹ ದುಸ್ಥಿತಿಗೆ ಇವತ್ತು ಹೋಗಿದೀವಿ ಪ್ರಾಪಂಚಿಕ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಸಾಕಷ್ಟು ರೀತಿಯಲ್ಲಿ ವೈಜ್ಞಾನಿಕವಾಗಿ ಬೆಳೆದಿದ್ದೀವಿ, ತಂತ್ರಜ್ಞಾನದಲ್ಲಿ ಮುಂದೆ ಹೋಗಿದ್ದೀವಿ, ಮಂಗಳ ಗ್ರಹದ ಕಡೆಗೂ ನಮ್ಮ ಮುಂದಿನ ಜೀವಿತದ ಬಗ್ಗೆ ಪ್ರಯಾಣ ಬೆಳೆಸಿದೀವಿ. ಇಷ್ಟೆಲ್ಲ ಪ್ರಗತಿ ಸಾರಿಸಿದ್ರು ಕೂಡ ಮನುಷ್ಯನಲ್ಲಿ ಸ್ವಭಾವದಲ್ಲಿ ಬದಲಾವಣೆ ಏನಾದ್ರೂ ಇದೆಯಾ? ಅಮಾನವೀಯತೆ ಇವತ್ತು ಹೆಚ್ಚಾಗಿದೆ. ಮನುಷ್ಯ ಸಂಬಂಧಗಳಲ್ಲಿ ಬಿರುಕು ಇದೆ. ನಿಜವಾದ ಐಕ್ಯತೆಯ ಕೊರತೆಯನ್ನ ನಾವು ಕಾಣ್ತಿದೀವಿ. ಸಹಕಾರ ಭಾವದ ಕೊರತೆ ಇದೆ ಅನ್ನೋದನ್ನ ಕಾಣ್ತಾ ಇದೀವಿ. ಕ್ರೌರ್ಯ ಹೆಚ್ಚಾಗಿದೆ. ಕಾರಣ ಮೂಲ ಬೇರಾದಂಥ ನೈತಿಕ ಮೌಲ್ಯಗಳ ಅಧಃಪತನವನ್ನ ಕಾಣ್ತಾ ಇದೀವಿ. ಕುಸಿತ, ಒಂದ್ ರೀತಿ ಕ್ಷೀಣತೆಯನ್ನ ಹೊಂದಿದೆ ಅಂತ ಹೇಳಿ. ಈ ಎಲ್ಲವನ್ನೂ ಕೂಡ ವೈಜ್ಞಾನಿಕವಾಗಿ ಬಾಹ್ಯದ ರೀತಿಯಲ್ಲಿ ಸಂಪಾದನೆ ಮಾಡಿದಂತ ಮನುಷ್ಯ ಆಂತರಂಗಿಕವಾಗಿ ನೈತಿಕ ಮೌಲ್ಯಗಳಲ್ಲಿ ಒಂದು ನಿಜವಾದಂಥ ಬೆಳವಣಿಗೆಯನ್ನ ಹೊಂದಿಲ್ಲ. ಹಾಗಾಗಿ ಈ ಇನ್ನೂ ಮುಂದುವರೆದು 21ನೇ ಶತಮಾನದ ಸಂದರ್ಭದಲ್ಲಿ ಯಾಕೆ ಇನ್ನೂ ಕೂಡ ಅತಿ ಹೆಚ್ಚಿನ ರೀತಿಯಲ್ಲಿ ವಿಕಾರಗಳನ್ನ ನೋಡ್ತಾ ಇದ್ದೀವಿ? ಇಂಥ ಒಂದು ಸಂದರ್ಭಕ್ಕೆ ನಮ್ಮ ಥಿಯಾಸಫಿ ಏನಾದ್ರೂ ಕೂಡ ಕೆಲಸವನ್ನ ಮಾಡುತ್ತಾ? ಅಗತ್ಯತೆ ಇದೆಯಾ? ಅವತ್ತು ಕಟ್ಟಿ ಬೆಳೆಸಿದಂತಹದ್ದು ಇವತ್ತು ಯಾವ ರೀತಿ ನಾವು ಬೆಳೆಸ್ತಾ ಇದೀವಿ? ಇನ್ನೂ ತುರ್ತಾದಂತಹ ರೀತಿ ನಮ್ಮೆಲ್ಲರ ಜವಾಬ್ದಾರಿ ಏನಿದೆ? ನಾವು ಯಾವ ರೀತಿ ಜೀವನವನ್ನ ನಡೆಸಬೇಕು? ಹೇಗೆ ನಮ್ಮ ನಿಜವಾದಂತ ಮೂಲ ಚಿಂತನೆಯನ್ನ ಮಾಡಬೇಕು ಅನ್ನೋದು ಇವತ್ತು ಬೇಕೇ ಬೇಕಾಗಿದೆ. ಹಾಗಾದ್ರೆ ಮುಂಚೆ ನಾವು ಹೋಗೋಣ, ನಮ್ಮ ಥಿಯಾಸಫಿ ಏನನ್ನ ಹೇಳಿದೆ ಅಂತ ಹೇಳಿ. ಥಿಯಾಸಫಿ ಏನನ್ನ ಹೇಳಿದೆ ಅಂತ ಹೇಳಿದ್ರೆ, ಪೂರ್ಣತೆಯ ಗುಣವನ್ನ ತಿಳಿಸ್ಕೊಟ್ಟಿದೆ, ಈಶ್ವರನ ಯೋಜನೆಯನ್ನ ತಿಳಿಸ್ಕೊಟ್ಟಿದೆ, ವಿಕಾಸ ಯೋಜನೆಯನ್ನ ತಿಳಿಸ್ಕೊಂಡಿದೆ. ಜೊತೆಗೆ ಭಗವಂತನ ಚೈತನ್ಯ ಹೇಗೆ ಐಕ್ಯತೆಯಲ್ಲಿ ಹೊಂದಿದೆ ಅಂತ ಹೇಳಿ. ಈಗ ತಾನೇ ನಾವು ಪ್ರೇಯರನ್ನ ಏನ್ ಮಾಡಿದ್ವಿ, ಆ ಪ್ರಕೃತಿಯ ಹಿಂದೆ ಅಡಗಿಸಿಟ್ಟಿರುವಂತಹ ಚೈತನ್ಯದ ಪ್ರಾರ್ಥನೆ ಏನಿದೆ, ನಿಜವಾದಂತಹ ಆ ಐಕ್ಯತೆಯ ಪ್ರಾರ್ಥನೆಯನ್ನ ನಾವು ಸಂಸ್ಕರಿಸ್ಕೊಳ್ಬೇಕು. ಇವತ್ತು ನಿಜವಾದಂತಹ ರೀತಿ ಉತ್ತಮ ಪಡಿಸ್ಕೊಳ್ತಾ ಹೋಗ್ಬೇಕು. ಅದಕ್ಕೆ ನಿಜವಾದಂತಹ ಮೆರುಗು ಇದೆ, ಒಳಗಡೆ ಹುದುಗಿ ಇದೆ. ಆ ಚೈತನ್ಯ ಪ್ರತಿಯೊಬ್ಬ ಮಾನವನಲ್ಲೂ ಕೂಡ ಇದೆ. ಅದನ್ನ ಸಂಸ್ಕರಿಸ್ಬೇಕು. ಚೆನ್ನಾಗಿ ಅದನ್ನ ಅದರ ಮೇಲೆ ಇಟ್ಟಿರುವಂತಹ ಪರದನಗಳನ್ನ, ಅಜ್ಞಾನದ ಕಿಡಿಗಳನ್ನ ಪಕ್ಕಕ್ಕೆ ಸರಿಸಿದಾಗ ನಿಜವಾದಂತಹ ರೀತಿಯ ಬೆಲೆ ಬಾಳುವಂತ ಆತ್ಮಶಕ್ತಿ ನಮ್ಗೆ ಗೋಚರವಾಗುತ್ತೆ. ಅಂಥ ಮಾನವ ತನ್ನ ಶಕ್ತಿಗಳನ್ನ ಸಂಸ್ಕಾರ ಮಾಡ್ಕೊಳ್ಬೇಕಾಗಿದೆ, ಇವತ್ತು ಸಂಸ್ಕರಿಸ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆ ಕಾರಣ ಇವತ್ತಿನ ದುಸ್ಥಿತಿಗೆ ಯಾರೂ ಕೂಡ ಕಾರಣ ಅಲ್ಲ ಅಂತ ಅಲ್ಲ, ನಾವೆಲ್ಲರೂ ಕೂಡ ಕಾರಣಕರ್ತರು. ಆಧ್ಯಾತ್ಮದ ಕೊರತೆ ಇದೆ ಇವತ್ತು, ನೈತಿಕ ಮೌಲ್ಯಗಳ ಅಧಃಪತನವಾಗ್ತಾ ಇದೆ. ಈ ಎಲ್ಲವನ್ನು ಕೂಡ ಪುನಃಜೀವನಗೊಳಿಸ್ಬೇಕು, ಪುನಶ್ಚೇತನಗೊಳಿಸ್ಬೇಕಾಗಿದೆ. ಪುನಶ್ಚೇತನಗೊಳಿಸ್ಬೇಕಾದು ಎಲ್ಲೋ ಅಲ್ಲ, ನಾವು ಇರುವ ಕಡೆಯಲ್ಲಿ ನಮ್ಮ ಆಧ್ಯಾತ್ಮ ಶಕ್ತಿಗಳನ್ನ ಪ್ರಸರಿಸಬೇಕಾಗಿದೆ. ಆ ದಿವ್ಯ ಜ್ಞಾನದ ಸಾಮರ್ಥ್ಯವನ್ನ ನಮ್ಮ ನಿಜವಾದ ನಮ್ಮೆಲ್ಲರ ಗುರಿ ಗೊತ್ತಿದೆ, ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿದ್ರೆ, ನಾವು ಇರುವ ಜೀವಿತದ ಸಂದರ್ಭದಲ್ಲೇ ಜ್ಞಾನವನ್ನ ಸಂಪಾದಿಸಿ ಸತ್ಯವನ್ನ ತಿಳಿದು ಆ ಧ್ಯೇಯದ ಕಡೆಗೆ ಸತ್ಯಾನ್ವೇಷಣೆ ಮಾಡೋದೇ ನಿಜವಾದಂತ ಆ ಐಕ್ಯತೆ, ಪೂರ್ಣತೆ, ಆ ಒಂದು ಗುರಿಯನ್ನ ಹೊಂದೋದೇ ಆತ್ಮ ಸಾಕ್ಷಾತ್ಕಾರ. ಸುಲಭವಾದ ಮಾತುಗಳಲ್ಲಿ ಹೇಳ್ಬೇಕಾದ್ರು ಸತ್ಯ ಅಂದ್ರೆ ಎಲ್ಲ ದೊಡ್ಡ ಕಠಿಣವಾದ ಪದ ಅಲ್ಲ ಅದು. ನಮ್ಮ ನಡುವೆ ಇರುವಂತ ಐಕ್ಯತೆ, ಸತ್ಯವನ್ನ ತಿಳ್ಕೊಳ್ಳೋದಿದೆಯಾ, ನಿಜವಾದಂತಹ ರೀತಿಯ ಒಂದು ಸತ್ಯಾನ್ವೇಷಣೆ. ಆ ಸತ್ಯಾನ್ವೇಷಣೆ ಕೊರತೆ ಹೆಚ್ಚಾಗಿ ಇವತ್ತು ವೈಮನಸ್ಸುಗಳು, ಆ ಸಾಮರಸ್ಯದ ಕೊರತೆ ಆಗಿರೋದು. ದ್ವೇಷ, ಅಸೂಯೆ, ಕ್ರೌರ್ಯ, ಹಿಂಸೆ, ನಿಜವಾದ ಎಲ್ಲವೂ ಕೂಡ ತಾಂಡವಾಡ್ತಾ ಇದೆ. ಅಹಂ, ಸ್ವಾರ್ಥ ಎಲ್ಲವೂ ಕೂಡ ತಾಂಡವಾಡ್ತಿದೆ. ಕಾರಣ ಆ ಮಹತ್ವವಾದ ನಮ್ಗೆ ದಿವ್ಯ ಜ್ಞಾನದ ಕೊರತೆ ಇರೋದ್ರಿಂದ ನಿಜವಾದಂತಹ ನಮ್ಮ ಧ್ಯೇಯದ ತತ್ವಗಳನ್ನ ಇವತ್ತು ಪ್ರಸರಿಸಬೇಕಾಗಿದೆ. ಈ ಐಕ್ಯತೆಯ ಗುಣಗಳನ್ನ, ಮೌಲ್ಯಗಳನ್ನ ಹೇಗೆ ಸಂಪಾದಿಸೋದು, ಹೇಗೆ ಅದನ್ನ ಹರಡ್ತಾ ಹೋಗೋದು? ಯಾಕಂದ್ರೆ ನಾವೆಲ್ಲ ಪುನರ್ಜನ್ಮ ಸಿದ್ಧಾಂತವನ್ನ ತಿಳ್ಕೊಂಡಿದೀವಿ. ನಮ್ಮ ಒಂದೊಂದು ಜನ್ಮದಲ್ಲೂ ಕೂಡ ಆ ನೈತಿಕ ಆಧ್ಯಾತ್ಮ ಶಕ್ತಿಗಳ ಮೌಲ್ಯ ಹೆಚ್ಚುತ್ತಾ ಹೋಗ್ಬೇಕು.
ಆ ನಮ್ಮ ಜೀವಿತದ ನೋಡಿ, ಪ್ರತಿಯೊಂದು ಜೀವಿತದಲ್ಲೂ ಕೂಡ ನಾವು ನಮ್ಮ 5 ದೇಹಗಳ ಮೂಲಕ ನಾವು ಕೆಲಸ ಮಾಡ್ತಾ ಇದೀವಿ. 5 ಈ ಪಂಚೇಂದ್ರಿಯಗಳ ಮೂಲಕ ಕೆಲಸ ಮಾಡ್ತಾ ಇದೀವಿ. ಪ್ರಜ್ಞೆ ಕೆಲಸವನ್ನ ಮಾಡ್ತಾ ಇದೆ. ಆ ಪ್ರಜ್ಞೆ ಸತ್ಯವನ್ನ ನಾವು ನಿಜವಾದಂತ ಜ್ಞಾನದ ಸತ್ಯವನ್ನ ತಿಳಿಬೇಕು ಅಂತ ಹೇಳಿದ್ರೆ, ಒಂದೊಂದು ಲೋಕದ ಪ್ರಜ್ಞೆಯಲ್ಲೂ ಕೂಡ ಕಾಣುವಂತ ಸತ್ಯವನ್ನ ಕಂಡ್ಕೊಳ್ಬೇಕು. ಏನನ್ನ ನಾವು ಕಾಣ್ತಾ ಇದ್ವಿ, ಯಾವುದು ನಿಜವಾದ ಸತ್ಯ? ಆ ಅದೊಂದು ನೋಡಿ, ಒಂದೊಂದು ಕೂಡ ದೇಹ ಮತ್ತು ಇಂದ್ರಿಯಗಳ ಮುಖಾಂತರ ನಮ್ಮ ಕಣ್ಣಿಗೆ ಗೋಚರಿಸುವುದು ಕೂಡ ಒಂದು ಖಂಡ ಸತ್ಯ. ಖಂಡ ಅಂದ್ರೆ ಸಣ್ಣ ಪ್ರಮಾಣದ ಒಂದು ಸತ್ಯ. ಅದನ್ನ ಮೀರಿ ಮೀರಿ ಅದು ಸತ್ಯವೇ. ಅದನ್ನ ಮೀರಿ ಎಲ್ಲಾ ಪ್ರಜ್ಞಾವತ್ತಾಗಿ ಆ ಆತ್ಮಲೋಕದ ಪ್ರಜ್ಞೆಯನ್ನ ಬೆಳೆಸ್ಕೊಂಡಾಗ ನಾವು ನಿಜವಾದ ಅನ್ವೇಷಕರಾಗ್ತೀವಿ. ಸತ್ಯ ಏನು ಅಂತ ಹೇಳಿ ಕಾಣುತ್ತೆ. ಆ ಬೆಳಕು ಗೋಚರವಾಗುತ್ತೆ. ಆ ಐಕ್ಯತೆಯ ಗುಣ ನಮಗೆ ಗೊತ್ತಾಗುತ್ತೆ. ನಾವು ಅಪರಿಪೂರ್ಣರು, ಅಪೂರ್ಣರು. ಆ ಭಗವತ್ ಚೈತನ್ಯ ಇಲ್ಲಿ ಪ್ರತಿಯೊಬ್ಬನಲ್ಲೂ ಇದ್ರೂ ಕೂಡ ಈ ಅಜ್ಞಾನದ ಬೆಳಕು ನಮ್ಮಲ್ಲಿ ಇರೋದ್ರಿಂದ ಇದನ್ನ ಸರಿಸಿದಾಗ ನಿಜವಾದ ಅಸತ್ಯ ನಮಗೆ ಪರಿಚಯ ಆಗ್ತದೆ. ಯಾವಾಗ ನಾವು ಕೆಳಮಟ್ಟದ ದೇಹಾತ್ಮ ಪ್ರಜ್ಞೆಯಲ್ಲೇ ಇವತ್ತು ಜೀವಿತವನ್ನ ಮಾಡ್ತಾ ಇದ್ರೆ ಆ ಐಕ್ಯತೆಯ ಗುಣ ಗೊತ್ತಾಗಲ್ಲ. ನಾವೆಲ್ಲ ಕೂಡ ನಾವು ದೇಹಾತ್ಮ ಪ್ರಜ್ಞೆಯಲ್ಲೇ ಕೆಲಸವನ್ನ ಮಾಡ್ತಾ ಇರೋದು. ಖನಿಜದಿಂದ ನಾವು ಬಂದಿದೀವಿ. ನಿಜವಾದಂತಹ ಮೂಲಭೂತವಾದಂತ ವರ್ಗಗಳಿಂದ 3 ಭೂತ ವರ್ಗಗಳಿಂದ ಪ್ರಯಾಣ ಬೆಳೆಸಿದೀವಿ. ಆ ಎಲ್ಲದರ ಹಿಂದೆಯೂ ಕೂಡ ಒಂದು ಆತ್ಮದ ಕಿಡಿ ಇದೆ. ಆ ದೈವಿಕ ಕಿಡಿ ಇದೆ. ಮಾನವ ವರ್ಗದವರೆಗೂ ಕೂಡ ನಮ್ಮ ಆತ್ಮದ ಕಿಡಿಗಳು ಹಂಚಿಕೆ ಆಗಿದೆ. ಹೀಗಾಗಿ ನಮ್ಮೆಲ್ಲ ವೈವಿಧ್ಯತೆಗಳ ಹಿಂದೆ ಒಂದು ಐಕ್ಯತೆ ಇದೆ. ಗುಣ ಸ್ವಭಾವಗಳು ಬೇರೆ. ಒಬ್ಬೊಬ್ಬ ಮನುಷ್ಯನ ಗುಣಗಳು, ಸ್ವಭಾವಗಳು, ಯೋಚನೆಗಳು ಎಲ್ಲವೂ ಕೂಡ ಬೇರೆನೆ. ಅಭಿಪ್ರಾಯಗಳು ಬೇರೆನೆ. ನಮ್ಮಲ್ಲಿ ಪ್ರತ್ಯೇಕತೆಯೇ ಒಂದು ವಾಸ್ತವವಾಗಿದೆ. ನಿಜವಾದ ಐಕ್ಯತೆ ಮರೆಮಾಚ್ಬಿಟ್ಟಿರೋದ್ರಿಂದ ನಾವು ಕಂಡ್ಕೊಳ್ತಾ ಇರಂತಹ ಒಂದು ಭ್ರಾಂತಿಜನ್ಯವಾದ ಮನಸ್ಸು ಆ ಪ್ರತ್ಯೇಕತೆಯೇ ನಿಜ ಅಂತ ತೆರಿತಾ ಇದ್ವಿ. ಖಂಡಿತ ಅದು ಭ್ರಮೆ. ಹಾಗಾಗಿ ಅದರ ಆಚೆ ಪ್ರಜ್ಞಾತೀತವಾದಂತ ಒಂದು ಸತ್ಯ ಅಡಗಿದೆ. ಅದನ್ನ ನಾವು ಇವತ್ತು ತಿಳಿಬೇಕಾಗಿದೆ. ಅದು ನಮ್ಮೆಲ್ಲರ ಒಂದು ಕೊಂಡಿ. ಹೀಗಾಗಿ ಹೇಗೆ ಈ ಐಕ್ಯತೆಯ ಒಂದು ಗುರಿಯನ್ನ ಇವತ್ತು ಸಾರಬೇಕಾಗಿದೆ. ಆ ಐಕ್ಯತೆಯ ಸತ್ಯ ಯಾವುದೋ ಒಂದು ಗ್ರಂಥದಿಂದ ಅಥವಾ ಯಾರೋ ಹೇಳಿಕೆಯಿಂದ ವಿಚಾರಗಳನ್ನ ತಿಳ್ಕೊಂಡು ತಿಳಿಯೋದಲ್ಲ. ಅದೇ ನಮ್ಮ ವಿಶೇಷತೆ. ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಒಂದು ವಿಶೇಷತೆ ಅಂತ ಹೇಳಿದ್ರೆ, ವಿಚಾರ ಸ್ವಾತಂತ್ರ್ಯವನ್ನ ನಮಗ್ ಕೊಟ್ಟಿದೆ. ಯಾರೋ ಜೆ.ಕೆ ಅವರಾಗ್ಲಿ ಅಥವಾ HBB ಅವರಾಗ್ಲಿ ಯಾರೋ ಹೇಳಿದಂತ ವಿಚಾರಗಳು ಅಂತ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋದಲ್ಲ. ನಿಜವಾದಂತ ನಮ್ಮ ದಿನನಿತ್ಯದ ಸಂದರ್ಭಗಳಲ್ಲಿ ಈ ತತ್ವಗಳನ್ನ ಅವಲೋಕನ ಮಾಡ್ಕೊಳ್ತಾ ಹೋಗ್ಬೇಕು. ಅದನ್ನ ವೀಕ್ಷಣೆ ಮಾಡ್ಕೊಳ್ತಾ ಹೋದಾಗ ಆ ಐಕ್ಯತೆಯ ಗುಣ ನಮ್ಗೆ ಪರಿಚಯವಾಗ್ತಾ ಹೋಗುತ್ತೆ. ಯಾವುದೋ ಗ್ರಂಥದ ಹೇಳಿಕೆ ಏನೂ ಕೆಲಸ ಮಾಡೋದಿಲ್ಲ. ನಮ್ಮ ಸಾಮರಸ್ಯದ ಕೊರತೆ ಯಾಕೆ ಇವತ್ತು ಹೆಚ್ಚಾಗಿದೆ? ಪ್ರತ್ಯೇಕತೆಯ ಮನೋಭಾವ ಯಾಕೆ ಹೆಚ್ಚಾಗಿದೆ? ಯಾಕೆ ನಮ್ಗೆ ನಾವು ತಿಳಿದಿರೋದೇ ಸತ್ಯ ಅಂತ ಹೇಳಿ ಭ್ರಮೆಗೆ ಒಳಗಾಗಿದ್ದೀವಿ? ಇದೆಲ್ಲವನ್ನೂ ಕೂಡ ನಾವು ಮುಕ್ತವಾಗಿ ಆಲೋಚನೆ ಮಾಡ್ಬೇಕು. ನಮ್ಮ ಕಣ್ಮುಚ್ಕೊಂಡು ಸುಮ್ಮನೆ ಏನು ನಾವು ನೋಡ್ತಾ ಇದೀವಿ ಇಂದ್ರಿಯ ಪ್ರಜ್ಞೆಯೇ ಅದೇ ಸರಿ ಅಂತ ಹೇಳಿ ನಿಜವಾದ ಆಂತರಿಕ ಪ್ರಜ್ಞೆ ನಾವು ಅರಳಬೇಕಾಗಿದೆ ಇವತ್ತು. ಅದನ್ನೇ ನಮ್ಮ ಥಿಯಾಸಫಿ ಬೆಳಕಿನಲ್ಲಿ ಇವತ್ತು ಈ ಎಲ್ಲಾ ಕೊರತೆಗಳನ್ನು ಹೋಗ್ಲಾಡ್ಸೋದಕ್ಕೆ ಸಾಧ್ಯ ಇದೆ. ಮೊದಲು ನಾನು ಯಾಕೆ ಪ್ರತ್ಯೇಕತೆ ಇವತ್ ಕಾಣ್ತಾ ಇದೀವಿ ನೋಡಿ, ಮನಗಳಲ್ಲಿ ಬಿರುಕನ್ನ ಕಾಣ್ತಾ ಇದ್ವಿ. ಪ್ರತ್ಯೇಕತೆಯ ಸ್ವಭಾವನ ಕಾಣ್ತೀವಿ, ಸಂಘರ್ಷಗಳನ್ನ ಕಾಣ್ತಾ ಇದ್ವಿ, ಅಹಮನ್ನ ಕಾಣ್ತಾ ಇದೀವಿ. ಸ್ಥಾಪನೆ ಆಗಿದೆ ಸ್ವಾರ್ಥ ಅನ್ನೋದು. ಸ್ವಾರ್ಥ ತ್ಯಾಗದ ನೆರಳೇ ಕಡಿಮೆ ಆಗಿದೆ. ಹೀಗಾಗಿ ನಾ ಎಲ್ಲಿ ನಿಜವಾಗ್ಲೂ ಕೂಡ ತಾನು ಬೇರೆ ಅಂತ ಭಾವಿಸಿ ಬದುಕ್ತಾ ಇದ್ದೀನಿ, ಅಲ್ಲಿ ನಿಜವಾದಂತ ಸುಖ ಕಾಣ್ತಾ ಇದೀವ? ಇಲ್ಲ. ಎಲ್ಲೆಲ್ಲಿ ತಾನು ಬೇರೆ ಎಂದು ಬಗೆದು ತನ್ನಿಂದ ತಾನು ಬೇರೆಯವರಿಂದ ಬೇರ್ಪಡಿಸ್ಕೊಳ್ತೀನೋ ಅಲ್ಲಿ ನಿಜವಾಗ್ಲೂ ಕೂಡ ದುಃಖ ಅನ್ನೋದಿರುತ್ತೆ. ಕಾರಣ ಸಾಮರಸ್ಯದ ಒಂದು ಬಿರುಕು ಇರ್ತದೆ. ಎಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು. ಇದು ಮೂಲಭೂತವಾಗಿ ನಮ್ಮ ತಿಳುವಳಿಕೆ ಕೊಡೋದು ನಮ್ಮ ಥಿಯಾಸಫಿಯ ಒಂದು ಮೌಲ್ಯ.
ಏನ್ ಕೊಡುತ್ತೆ ಸತ್ಯ? ಭೂತ ವರ್ಗದಿಂದ ಹಿಡಿದು ಮನುಷ್ಯ ವರ್ಗ ಮಾನವಾತೀತದವರೆಗೂ ಕೂಡ ನಮ್ಮ ಆತ್ಮಶಕ್ತಿ ಹರಡಿದೆ. ಆ ಆತ್ಮಶಕ್ತಿ ಅಂತ ಹೇಳಿದಾಗ ನಾವು ಒಂದೇ ಕುಟುಂಬದ ಸದಸ್ಯರು. ಒಂದೇ ಕುಟುಂಬದ ಸದಸ್ಯರು ಅಂತ ತಿಳಿದಾಗ ಕುಟುಂಬದ ಒಂದು ಉದಾಹರಣೆ, ಒಂದು ಮರದ ಒಂದು ಬೇರಿಗಾಗ್ಲಿ ಕೊಂಬೆಗಾಗ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಇಡೀ ನೋವನ್ನ ಅನುಭವಿಸುತ್ತೆ ಗೊತ್ತಿಲ್ಲದೆ. ನಮ್ಗೆ ಆ ಒಂದು ನಿಜವಾದಂತ ದಿವ್ಯ ದೃಷ್ಟಿ ಇಲ್ಲ. ಬೆಳೆದಂತ ನಮ್ಮ ಮಹಾತ್ಮರುಗಳು ಕಂಡಿದ್ದಾರೆ. ಹಾಗೆ ನಮ್ಮ ಪ್ರಾಣಿ ವರ್ಗದಲ್ಲಿ ನೋಡ್ತೀವಿ, ತನ್ನ ಮಕ್ಕಳಿಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ಅದು ಹೇಗೆ ನೋವನ್ನ ಅನುಭವಿಸುತ್ತೆ ಅಂತ ಹೇಳಿ. ಆ ಸೆನ್ಸೇಷನಲ್ ಪವರ್ ಇರುತ್ತೆ. ಹಾಗೆ ನಾವು ಪ್ರತಿಯೊಬ್ಬರು ಮಾನವ ಕುಟುಂಬದ ಸದಸ್ಯರು ಒಂದು ವ್ಯತ್ಯಾಸ ಆದಾಗ ಇಡೀ ಕುಟುಂಬಕ್ಕೆ ಅದು ನಿಜವಾದಂತ ಬರೆ ಹಾಕ್ತಿವಿ. ಗೊತ್ತಿಲ್ಲದಂತೆ ಅದಕ್ಕೆ ಸಂಕಟ ಆಗುತ್ತೆ ಇಡೀ ಕುಟುಂಬದ. ಎಲ್ಲೋ ಒಂದು ಘರ್ಷಣೆ, ಎಲ್ಲೋ ಒಂದು ನಮ್ಮ ನಿಜವಾದಂತ ಆಳವಾದಂತ ದುರಾಸೆಗಳು ಎಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಕುಟುಂಬದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದನ್ನ ದೊಡ್ಡ ರಿಸರ್ವಾಯರ್ ಅಂತ ಉದಾಹರಣೆ ಕೊಡ್ತಿದ್ರು ಹಿಂದೆ. ನಾವು ಚಿಕ್ಕದಾಗಿ ನಾವು ಮಾಡ್ತಾ ಇದ್ವೋ ಅದು ದೊಡ್ಡ ರಿಸರ್ವಾಯರ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದೇ ವಿಶ್ವ ಕುಟುಂಬ ಅಂತ ಹೇಳಿ. ಆ ವಿಶ್ವ ಕುಟುಂಬಕ್ಕೆ ಧಕ್ಕೆ ಆದ್ರೆ ಇಡೀ ಇವತ್ತು ಕಾಣ್ತಾ ಇದ್ವಿ ಮಾನವ ಕುಲ ಎಷ್ಟೆಲ್ಲ ನೋವುಗಳನ್ನ ವ್ಯತ್ಯಾಸ ಪಡ್ತಿದ್ವಿ, ಹೇಗೆಲ್ಲಾ ರೀತಿಯಲ್ಲಿ ಮೃಗೀಯ ವರ್ತನೆಯನ್ನ ಮಾಡ್ತಾ ಇದ್ವಿ. ಹಾಗಾಗಿ ನಾವೆಲ್ಲ ಕೂಡ ಒಂದೇ ಕುಟುಂಬದ ಸದಸ್ಯರು. ಸೃಷ್ಟಿಯ ಎಲ್ಲಾ ವಿಚಾರಗಳು ಕೂಡ ಒಂದೇ ಜೀವದ ಮೊತ್ತ. ಇಷ್ಟನ್ನ ಮೊದಲು ನಾವು ಸ್ಪಷ್ಟ ಮಾಡ್ಕೊಳ್ಬೇಕು. ಒಂದರಿಂದ ಇನ್ನೊಂದನ್ನ ಯಾವತ್ತೂ ಕೂಡ ಬೇರ್ಪಡಿಸೋದಕ್ಕೆ ಆಗೋದಿಲ್ಲ. ಬೇರ್ಪಡಿಸಿದ್ರೆ ಅದರಿಂದ ನೋವು, ಸಂಕಷ್ಟವೇ ವಿನಃ ಎಂದಿಗೂ ಕೂಡ ನಿಜವಾದಂತ ಸುಖ ಇಲ್ಲ. ಇದೇ ಥಿಯಾಸಫಿಯ ಶ್ರೇಷ್ಠವಾದಂತ ಒಂದು ಜ್ಞಾನ. ನಾನು, ನೀನು ಮತ್ತು ಇರುವುದೆಲ್ಲೂ ಒಂದೇ ಎನ್ನೋದನ್ನ ಅನುಭವದಲ್ಲಿ ನಾವು ತಿಳಿಬೇಕು. ಇವತ್ತೇನಾಗಿದೆ, ಪ್ರತ್ಯೇಕತೆ ಅಂತ ಹೇಳಿದಾಗ ನಾನು ಬೇರೆ ಆತ ಬೇರೆ. ಕಾರಣ ಯಾಕೆ? ನಮ್ಮ ಇಂದ್ರಿಯ ಪ್ರಜ್ಞೆ ಅಲ್ಲಿ ಕೆಲಸ ಮಾಡ್ತಾರಿಂದ, ದೇಹಾತ್ಮ ಪ್ರಜ್ಞೆ ಕೆಲಸ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಪ್ರತ್ಯೇಕತೆಯ ಸ್ವಭಾವದಲ್ಲೇ ಬೆಳಿತಾ ಇದ್ವಿ. ಎಷ್ಟು ಜನ್ಮಗಳು ಈ ರೀತಿ ಸಾಗಕ್ ಸಾಧ್ಯ? ಒಂದಲ್ಲ ಒಂದು ದಿವಸ ಯೋಜನೆಗೆ ಬದ್ಧವಾಗಿ ನಾವು ನಡ್ಕೊಳ್ಬೇಕು. ಹಾಗಾಗಿ ನಾನು ಪ್ರಾರಂಭದಲ್ಲೇ ಹೇಳ್ತಿರೋದು, ಸಂಸ್ಕರಿಸ್ಬೇಕು ನಮ್ಮ ಅಜ್ಞಾನವನ್ನ, ಆ ಕೊಳಕನ್ನ, ಪರದೆಯನ್ನ ಸರಿಸಿ ನಾವು ನಿಜವಾದ ಜ್ಞಾನವನ್ನ ಪಡಿತಾ ಹೋಗ್ಬೇಕು. ಎಲ್ಲರಲ್ಲೂ ಒಂದೇ ತತ್ವ ಕೆಲಸ ಮಾಡ್ತಾ ಇದೆ. ನನಗೂ ಆ ಮತ್ತೊಬ್ಬನಿಗೂ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಇದೆ. ನನಗೆ ಆಗುವ ಪೆಟ್ಟು ಅವನಿಗೂ ಸಂಬಂಧಿಸಿರುತ್ತದೆ. ನಾನು ಇನ್ನೊಬ್ಬನಿಗೆ ಮಾಡುವಂತ ನೋವು ಪುನಃ ನನಗೂ ಸಂಬಂಧಿಸಿರುತ್ತದೆ. ಇದು ನಾವು ನಿಜವಾದ ಸಾಮರಸ್ಯದಿಂದ ತಿಳ್ಕೊಳ್ಬೇಕಾದ. ಯಾಕೆಂದ್ರೆ ಕುಟುಂಬಕ್ಕೆ, ಒಂದೇ ಕುಟುಂಬದ ಸದಸ್ಯರಾದಾಗ, ಒಂದು ವ್ಯಕ್ತಿಗೆ ಆದಾಗ ಒಬ್ಬ ವ್ಯಕ್ತಿಗೆ ಆಗದ ಇಡೀ ಕುಟುಂಬಕ್ಕೆ ಅದು ಪಸರಿಸ್ತಾ ಹೋಗುತ್ತೆ, ಹರಡ್ತಾ ಹೋಗುತ್ತೆ, ನೋವನ್ನ ಅನುಭವಿಸ್ಬೇಕಾಗತ್ತೆ. ನೋಡಿ, ಸಾಮಾನ್ಯವಾದಂತ ಸಂದರ್ಭಗಳೇ ಮನೆಗಳಲ್ಲೇ ನೋಡ್ತೀವಿ. ಒಬ್ಬ ಮನೆಯಲ್ಲಿ ಒಂದು ತಪ್ಪು ಕಾರ್ಯವನ್ನ ಮಾಡಿದ್ರೆ ಇಡೀ ಕುಟುಂಬ ತಲೆ ತಗ್ಗಿಸ್ಬೇಕಾಗತ್ತೆ. ಒಂದು ಅನೈತಿಕವಾದಂತಹ ರೀತಿ ದಾರಿಯಲ್ಲಿ ಹೋದಾಗ ಇಡೀ ಕುಟುಂಬ ಎಷ್ಟು ನೋವನ್ನ ಅನುಭವಿಸ್ಬೇಕು. ಹಾಗೆ ಇದು ವಿಶಾಲವಾದ ಕುಟುಂಬದಲ್ಲೂ ಕೂಡ ಅದೇ ಒಂದು ನಿಜವಾದ ಐಕ್ಯತೆಯ ಒಂದು ಕೊಂಡಿ ಕೆಲಸವನ್ನ ಮಾಡ್ತಾರೆ. ಆ ಚಿಕ್ಕದ್ದೇ ದೊಡ್ಡದಾಗ್ತಾ ಹೋಗುದು. ಹಾಗಾಗಿ ನಾವೆಲ್ಲ ಸಾಧಕರು ಮಾಡಬೇಕಾದದ್ದು ಐಕ್ಯತೆಯ ಗುಣವನ್ನ ಎಲ್ಲಾ ಕಡೆ ನಾವು ತಿಳಿತಾ ಹೋಗ್ಬೇಕು. ಸಾಧ್ಯವಾದಷ್ಟು ನೋವನ್ನ, ಘರ್ಷಣೆಯನ್ನ ಅಥವಾ ಏನೇ ರೀತಿಯಲ್ಲೂ ಕೂಡ ನಾವು ತೊಂದರೆಯನ್ನ, ಕ್ರೌರ್ಯವನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾವಾಗ ನಿಜವಾಗ್ಲೂ ಕೂಡ ಸತ್ಯವನ್ನ ಒಪ್ಕೊಂಡು ಬಾಳ್ತೀವೋ ಆಗ ಎಲ್ಲ ಸುಖಕರವಾಗಿ ಇರ್ಲಿಕ್ಕೆ ಸಾಧ್ಯವಾಗ್ತದೆ. ಇದೇ ನಿಜವಾದ ಐಕ್ಯತೆಯ ಸತ್ಯ ಅಂತ ಹೇಳಿ ತಿಳಿಯೋದು. ಅದನ್ನೇ ಬುದ್ಧರು ಒಂದು ಕಡೆ ಹೇಳುವುದು, ಇರುವುದೊಂದೇ ಧರ್ಮ, ಅದು ಪ್ರೇಮದ ಧರ್ಮ. ಇರುವುದೊಂದೇ ಭಾಷೆ, ಹೃದಯದ ಭಾಷೆ ಅಂತ ಹೇಳಿ. ಅಷ್ಟೇ, ಇಡೀ ಜಗತ್ತಿನಲ್ಲಿ ಇರೋದು ಇವೆರಡೇ, ಪ್ರೇಮ ಮತ್ತು ಹೃದಯದ ಒಂದು ಭಾಷೆ. ಇವೆರಡು ನಾವು ದಿನನಿತ್ಯದಲ್ಲಿ ಬಳಕೆ ಮಾಡಿದ್ದೇ ಆದ್ರೆ ಎಂಥ ವಿರಸನಗಳನ್ನು ಕೂಡ ನಾವು ಒಂದುಗೂಡಿಸ್ಬೋದು. ನೋಡಿ, ಪ್ರೇಮದ ಧರ್ಮದಿಂದ ಯಾವುದನ್ ಬೇಕಾದ್ರೂ ಬಗ್ಗಿಸ್ಬೋದು.
ಯಾವುದನ್ನು ಬೇಕಾದ್ರೂ ಕೂಡ ಎಂಥ ಶತ್ರುಗಳನ್ನು ಒಂದು ಮಾಡೋದಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ವೈವಿಧ್ಯತೆಯಿಂದ ಇರುವಂತಹ ಒಂದು ಐಕ್ಯತೆಯ ಸತ್ಯವನ್ನ ಕಂಡ್ಕೊಳ್ದಾಗ ನಿಜವಾಗ್ಲೂ ಎಷ್ಟು ನಿಜವಾದ ಶಾಂತಿಯುತವಾದ ಸಂತೃಪ್ತಿಯುತವಾದ ಜೀವನ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎಲ್ಲವನ್ನು ಹೇಳ್ಕೊಡೋದು ನಮ್ಮ ಥಿಯಾಸಫಿ, ಆಧ್ಯಾತ್ಮದ ಒಂದು ಸಂಸ್ಥೆ ಅಂತ ಏನು ಇದೆ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದೆ. ತಿಳುವಳಿಕೆಯನ್ನ ಕೊಡ್ತಾ ಇದೆ, ಜ್ಞಾನವನ್ನ ಕೊಡ್ತಾ ಇದೆ, ಅರಿವನ್ನ ಕೊಡ್ತಾ ಇದೆ. ಅರಿವನ್ನ ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಹಾಗಾದ್ರೆ ಹೇಗೆ ಈ ಆ ಆಧ್ಯಾತ್ಮದ ಗುಣಗಳನ್ನ ನಾವು ದಿನನಿತ್ಯದಲ್ಲಿ ಬಳಸ್ತಾ ಹೋಗೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬನಲ್ಲೂ ಕೂಡ ಪ್ರತಿನಿತ್ಯ ನಾವು ಹೇಳ್ತೀವಿ, ಎದ್ದ ತಕ್ಷಣ ಏನ್ ಮಾಡ್ತೀವಿ, ನಮ್ಮ ಯೋಚನೆಗಳು ಸದಾ ಕೆಲಸ ಮಾಡುತ್ತೆ. ನಮ್ಮ ವಾಕ್ ಕ್ರಿಯೆ ಆಲೋಚನೆಗಳ ಮುಖಾಂತರ ಮಾತ್ರ ನಾವು ಸಂದೇಶವನ್ನ ಕಳಿಸ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಓದಿದಿ ಸಾಕಷ್ಟು ಪುಸ್ತಕಗಳನ್ನು, ಮನಃಶಕ್ತಿ ಸ್ವಾಧೀನ ವ್ಯವಸಾಯ, ಎಲ್ಲಾ ಬೆಸೆಂಟರ್ ಪುಸ್ತಕಗಳನ್ನು ಎಲ್ಲವನ್ನು ಓದಿದ್ರು ಕೂಡ ಅಡಾಪ್ಟೇಷನ್ ಅಲ್ಲಿ ನಾವು ಹಿಂದೆ ಬೀಳ್ತಿದೀವಿ, ಅನುಷ್ಠಾನದಲ್ಲಿ ಹಿಂದೆ ಬೀಳ್ತಿದೀವಿ. ನೋಡಿ, ಸುಮ್ನೆ ಕೂತಾಗ ನಾವು ಪಾಸಿಟಿವ್ ಫೋರ್ಸ್ ಗಿಂತ ಹೆಚ್ಚಿನದಾಗಿ ನೇತಿಯ ಒಂದು ಆಲೋಚನೆಗಳು ಹೆಚ್ಚು ಬರುತ್ತೆ. ಆ ನೀತಿಯ ಯೋಚನೆಗಳಿಗೆ ನಾವು ಜಾಗವನ್ನ ಕೊಡಬಾರ್ದು. ಸಾಧಾ ಸದಾ ಕೂಡ ಸಕಾರಾತ್ಮಕವಾದ ಚಿಂತನೆಗಳ ಕಡೆಗೆ ಗಮನವನ್ನ ಕೊಡ್ತಾ ಹೋಗ್ಬೇಕು. ಆಗ ಆ ಆಲೋಚನೆಗಳ ಹಿಂದೆ ಒಂದು ಮೌನ ಆವರಿಸುತ್ತೆ. ಆ ಮೌನದಲ್ಲಿ ನಿಜವಾಗ್ಲೂ ಒಂದು ಸಂದೇಶವನ್ನ ನಾವು ಸಂಕಲ್ಪವನ್ನ ಮಾಡ್ಬೋದು. ಎಂಥ ವ್ಯಕ್ತಿಯನ್ನು ಕೂಡ ಮಾರ್ಪಾಡು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅಷ್ಟು ಪವರ್ ಇದೆ ಅಂತ ಹೇಳಿ ನಮ್ಮ ಮನಸ್ಸಿಗೆ ಗೊತ್ತಿದೆ. ಆ ಯೋಚನೆಗಳಾಗ್ಲಿ, ನಮ್ಮ ಮಾತಾಗ್ಲಿ, ನೋಡಿ, ಒಂದು ಮಾತಿನ ಪೆಟ್ಟು ಎಷ್ಟೊಂದು ನೋವು ಕೊಡ್ಬೋದು, ಸಂತೋಷನೂ ಕೂಡ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಪ್ರೇಮದ ಭಾಷೆ ಎಂದಿಗೂ ನೋವನ್ನ ಕೊಡೋದಿಲ್ಲ. ಪ್ರೇಮದ ಮಾತು ಯಾರನ್ನೂ ಕೂಡ ನೋಯಿಸೋದಿಲ್ಲ. ಅಂಥ ಮಧುರವಾದಂಥ ಹೃದಯವಂತಿಕೆಯನ್ನ ನಾವು ಇವತ್ತು ಬೆಳೆಸ್ಕೊಳ್ಬೇಕಾಗಿದೆ. ಥಿಯಾಸಫಿ ಒಂದು ಪ್ರಚಾರ ಮಾಡಕ್ಕೆ ಇರುವಂತ ಅತ್ಯುತ್ತಮವಾದಂಥ ಒಂದು ಮಾರ್ಗ ಅಂತ ಹೇಳಿದ್ರೆ ಥಿಯಾಸಫಿಯ ಜೀವನವನ್ನ ಮಾಡೋದು ಅಷ್ಟೇ. ನಮ್ಗೆ ಯಾವ ತತ್ವಗಳು ಮುಖ್ಯ ಅಲ್ಲ. ಜೀವನ ಹೆಂಗಿತ್ತು, ಅವ್ರು ಹೇಗಿದ್ರು, ಸರಳ ಜೀವನ ಅಂದ್ರೆ ಸರಳತೆ ಅವರಲ್ಲಿ ಎದ್ದು ಕಾಣ್ತಾ ಇರುತ್ತೆ, ವಿಜೃಂಭಿಸ್ತಾ ಇರ್ತದೆ. ಏನು ತತ್ವಗಳನ್ನ ಹೇಳ್ತೀವಿ ಅದೇ ರೀತಿ ಅಟ್ಲೀಸ್ಟ್ ಕನಿಷ್ಠ ನಮ್ಮ ಜೀವಿತಕ್ಕೆ ಒಂದು ಪೂರಕವಾದಂತ ಜೀವನವನ್ನ ಮಾಡೋಣ. ಆಗ ನಾವು ಯಾವುದೇ ಪ್ರಚಾರ ಮಾಡೋ ಅಗತ್ಯ ಇರಲ್ಲ. ಹಾಗಾಗಿ ಇರೋದು ಥಿಯಾಸಫಿಯ ಒಂದು ಜೀವನ, ಆಧ್ಯಾತ್ಮಿಕ ಜೀವನ ಪ್ರಭಾವವನ್ನ ಬೀರುತ್ತದೆ. ಆ ಪ್ರಭಾವ ಮತ್ತೊಬ್ಬನನ್ನ ಪರಿವರ್ತನೆ ಮಾಡುತ್ತೆ. ಹೇಗಿದ್ದಾರೆ ಅವರು, ಯಾಕೆ ಅಷ್ಟೊಂದು ಎಂಥ ಸಂದರ್ಭಗಳು ಬಂದ್ರೂ ಕೂಡ ಯಾವುದೇ ರೀತಿ ಚಡಪಡಿಕೆ ಇಲ್ವಲ್ಲ, ಯಾವುದೇ ರೀತಿಯ ಒಂದು ವ್ಯತಿರಿಕ್ತವಾದಂತ ಪ್ರತಿಕ್ರಿಯೆ ಇಲ್ವಲ್ಲ. ಇವೆಲ್ಲವೂ ಕೂಡ ದಿನನಿತ್ಯದಲ್ಲಿ ನಮ್ಮ ಸಂಪರ್ಕದಲ್ಲಿ ಬಂದಾಗ ನಾವು ಜೀವಿಸ್ಬೇಕು. ಆ ಜೀವಿಸಿದಾಗ ನಾವು ವಿಶ್ವಾಸವನ್ನ ಪಡ್ಕೊಳ್ತಾ ಹೋಗ್ತೀವಿ. ಆಗ ಇನ್ನೂ ಕೂಡ ನಾವು ಮೌಲ್ಯಗಳನ್ನ ಬೆಳೆಸ್ಕೊಂಡು ಪ್ರಭಾವವನ್ನ ಬೀರ್ಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲವೂ ಕೂಡ ನಿಜವಾಗ್ಲೂ ಕೂಡ ಆತ್ಮ ಮತ್ತು ಮನಸ್ಸುಗಳನ್ನ ಒಂದು ಮಾಡೋದಕ್ಕೆ ಒಂದು ಸಮರ್ಪಣಾ ಭಾವ ಬೇಕಾಗಿದೆ. ಇವತ್ತು ಸಮರ್ಪಣಾ ಭಾವ ನಿಜವಾಗ್ಲೂ ಕೂಡ ನಾವು ಎಲ್ಲ ನಮ್ಮ ಹಿರಿಯ ಮಹಾತ್ಮರಲ್ಲಿ ನೋಡಿದೀವಿ. ಹೇಗೆ ಅರ್ಪಣೆ ಮಾಡ್ಕೊಂಡ್ರು, HBB ಅವರಾಗಿರ್ಬೋದು, ಆಲ್ಕಟ್ರ ಅವರಾಗಿರ್ಬೋದು, ತಮಗಾಗಿ ಏನನ್ನೂ ಕೂಡ ಮಾಡ್ಕೊಳ್ಳಿಲ್ಲ. HBB ಅವರು ಒಂದ್ ಕಡೆ ಹೇಳ್ತಿರ್ತಾರೆ, ಆಲ್ಕಾಟ್ರಿಗೆ ಒಂದು ಜೊತೆ ಬೂಟ್ ಅನ್ನ ತೆಗೆದುಕೊಳ್ಳಕ್ಕೂ ಹಣ ಇರ್ಲಿಲ್ಲ. ಅಷ್ಟು ಕೊರತೆಯ ಸಂದರ್ಭದಲ್ಲಿ ಅದು ಯಾವತ್ತೂ ಅವ್ರಿಗೆ ಸಂಕಟ, ಅಯ್ಯೋ ನನ್ನ ಹತ್ರ ಇಲ್ಲ ಅಂತ ಪೇಚಾಡ್ಲಿಲ್ಲ. ಅವರು ಪೂರ್ಣವಾಗಿ ತಮ್ಮನ್ನ ಥಿಯಾಸಫಿ ಜೀವಿತಕ್ಕೆ ಅರ್ಪಣೆ ಮಾಡ್ಕೊಂಡ್ರು. ಇದು ಸಮರ್ಪಣೆ, ನಿಸ್ವಾರ್ಥಯುತವಾದಂಥ ಹೃದಯದ ಅರ್ಪಣೆ, ಎಲ್ಲರಿಗಾಗಿ, ತನಗೋಸ್ಕರ ಅಲ್ಲ. ಇದು ಸಮರ್ಪಣಾ ಭಾವ ಅಂತ ಹೇಳಿ ನೋಡಿ. ಎಷ್ಟೆಲ್ಲ ದುಡ್ದು ನಮ್ಗೆ ಕೊಟ್ಟು ಹೋಗಿದರೆ, ಕೆಲವನ್ನಾದ್ರೂ ಕೂಡ ನಾವು ಜೀವಿತದಲ್ಲಿ ಅಳವಡಿಸ್ಕೊಳ್ಳೋಣ. ಅವರು ತಮ್ಮದೇ ಪ್ರಯೋಜನಕ್ಕಿಂತ ಅನೇಕರ ಪ್ರಯೋಜನಕ್ಕೆ ಸಹಾಯಕಾರಿಯಾದ್ರು ಅಂತ. ಹೇಗೆ HBB ಅವರು ಆಲ್ಕಾಟ್ರು ಹೇಳ್ಕೊಳ್ಳಿಲ್ಲ ಇದನ್ನ. HBB ಅವರು ಎಷ್ಟು ಅಬ್ಸರ್ವ್ ಮಾಡಿದ್ರು ಲೆಕ್ಕ ಹಾಕೊಳ್ಳಿ. HBB ಅವರು ಗುರುತಿಸಿ ಹೇಗೆ ಅರ್ಪಣೆ ಮಾಡ್ಕೊಳ್ತಾ ಇದ್ದಾರೆ ಇವರು ತಮ್ಮನ್ನ ಸಂಪೂರ್ಣವಾಗಿ. ನೋಡಿದಿರ
ಅವ್ರು ಏನಾದ್ರು ನೀನು ಬಲಗೈ ಕೊಡ್ತೀರಿ, ಇಲ್ಲ ನನ್ನ ಶರೀರನ್ನೇ ಅರ್ಪಣೆ ಮಾಡ್ತೀನಿ. ಎಷ್ಟು ಅವರಿಗೆ ನಿರಾಳ ಮನಸ್ಸು ಇತ್ತು. ಹೀಗಾಗಿ ತನ್ನ ಸ್ವಾರ್ಥ ಪ್ರಯೋಜನಕ್ಕಿಂತ ಎಲ್ಲರ ಒಂದು ಸಹಕಾರಿಯಾಗ್ಬೇಕು. ಇದು ನಿಜವಾದ ಸಹಕಾರದ ಕೊರತೆ ಇವತ್ತು ಕುಟುಂಬಗಳಲ್ಲಿ ಕಾಣ್ತಾ ಇದೀವಿ. ಒಂದು ಸ್ವಾರ್ಥ ತ್ಯಾಗ, ಸಹಕಾರದ ಮನೋಭಾವ ಇದ್ದಿದ್ದಾಗ ಸುಖಿ ಕುಟುಂಬ ಆಗ್ಲಿಕ್ಕೆ ಸಾಧ್ಯ. ಹಾಗೆ ಎಲ್ಲ ಒಂದು ಚೈತನ್ಯಗಳ ಆತ್ಮಗಳ ಒಂದು ಸಹಕಾರ ಇದ್ದಾಗ ಎಷ್ಟು ವಿಶ್ವ ಶಾಂತಿ ಸಿಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಇಲ್ಲಿ ಕೂಡ ಹೇಳ್ತಿರೋದು ಆಧ್ಯಾತ್ಮದ ಶಕ್ತಿ ಇವತ್ತು ನಮ್ಮ ಅನುಷ್ಠಾನದಲ್ಲಿ ಬರಬೇಕಾಗುತ್ತದೆ. ಹಾಗೆ ಇನ್ನ ಎರಡನೇದಾಗಿ ನಮ್ಮಲ್ಲಿ ಏನ್ ಇರಬೇಕು ಇವತ್ತು ಅಗತ್ಯತೆ ಇದೆ, ನೈತಿಕ ಶುದ್ಧತೆ, ನೈತಿಕ ನೀತಿಯುತವಾದ ಶಿಸ್ತಿನ ಜೀವನ. ಆದ ಕಟ್ಟಿಬದ್ಧವಾಗಿ ಅಲ್ಲ, ನೈತಿಕ ಸಹಜವಾಗಿ ನಮ್ಮಲ್ಲಿ ಆ ನೈತಿಕತೆ ಅನ್ನೋದನ್ನ ಅಳವಡಿಸ್ಕೊಳ್ಬೇಕು. ಹೇಗೆ ಪ್ರತಿ ನಮ್ಮ ವಾಕ್, ಭಾವನೆ, ಯೋಚನೆಗಳಲ್ಲಿ ಒಂದು ಎಚ್ಚರವನ್ನ, ಶಿಸ್ತನ್ನ ಕಂಡ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಹೇಗೆ ನಮ್ಮ ಆಲೋಚನೆಗಳು ಹೋಗ್ತಾ ಇರ್ತದೆ, ಹರಿದು ಹೋಗ್ತಾ ಇರ್ತದೆ, ಅದಕ್ಕೆ ನಾವು ಒಡ್ಡುಗಳನ್ನ ಹಾಕಿದ್ರು ಕೂಡ ಬರ್ತಾನೆ ಇರ್ತದೆ. ಹಾಗಾಗಿ ಅದರ ಕಡೆ ನಾವು ಸದಾ ನಿರಂತರವಾದ ಒಂದು ಎಚ್ಚರ ಇರಬೇಕು. ಈ ನಿರಂತರವಾದ ಎಚ್ಚರ ಇದ್ದಾಗ ನಮ್ಮ ಕೆಟ್ಟ ಆಲೋಚನೆಗಳು ಹೆಚ್ಚು ಸಂಖ್ಯೆಯಲ್ಲಿ ಉದ್ಭವ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನಿಜವಾಗ್ಲೂ ಕೂಡ ಮನಸ್ಸಿನ ಆರೋಗ್ಯನೂ ಕೂಡ ಸೃಷ್ಟಿ ಉತ್ತಮ ಆಗತ್ತೆ. ಯಾವಾಗ ಕೆಟ್ಟ ಆಲೋಚನೆಗಳನ್ನ ಸದಾ ನಾವು ಮಾಡ್ತಾ ಇರ್ತೀವಿ, ಡೆವಿಲ್ಸ್ ವರ್ಕ್ಶಾಪ್ ಅಂತ ಏನ್ ಹೇಳ್ತೀವಿ, ಸದಾ ನಾವು ಅದೇ ಒಂದು ಚಿಂತೆನ ಮಾಡ್ತಾ ಇರ್ತೀವಿ, ಆ ಫಿಸಿಕಲ್ ಬಾಡಿ, ಭೌತಿಕ ಶರೀರವು ಕೂಡ ಏನಾಗುತ್ತದೆ, ನಿಜವಾಗ್ಲೂ ಕೂಡ ಕ್ಷೀಣಿಸ್ತಾ ಹೋಗುತ್ತೆ, ಕಾಯಿಲೆಗಳಿಗೆ ಕಾರಣವಾಗ್ತದೆ. ಯಾವಾಗ ನಾವು ಸ್ವಾರ್ಥ ಪರಿಧಿಯಿಂದ ಆಚೆ ಬದುಕೋದನ್ನ ಕಲಿತೀವೋ, ತನಗಾಗಿ ಅಲ್ಲ ಎಲ್ಲರಿಗಾಗಿ ಮುಡುಪಾಗಿಡ್ತೀವೋ, ಆಗ ಸುಖಿ ಜೀವಿತವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಇವತ್ತು ನೋಡಿ, ಸಾಕಷ್ಟು ದುಸ್ಥಿತಿಗಳನ್ನ ಕಾಣ್ತಾ ಇದೀವಿ. ನಿರಾಶಾ ಭಾವ, ಆತ್ಮಹತ್ಯೆಗೆ ಸರೆಂಡರ್ ಆಗ್ತಾ ಇರೋದು, ಆ ನೈತಿಕ ಮೌಲ್ಯಗಳ ಅಧಃಪತನ ಆಗ್ತಾ ಇರೋದು, ತಿಳುವಳಿಕೆನೇ ಇಲ್ವೇ. ಇದಕ್ಕೂ ಮಿಗಿಲಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅತಿಯಾದ ಒತ್ತಡದ ಜೀವನವನ್ನ ಕಾಣ್ತಾ ಇದ್ವಿ. ಅತಿಯಾದ ಒತ್ತಡದ ಜೀವನ ಯಾಕೆ ಇದೆ? ಒತ್ತಡದ ಜೀವನದಿಂದ ಆತ ನಿಜವಾಗ್ಲೂ ಯಾಕೆ ನಿರಾಶೆಯನ್ನು ಹೊಂದಿದ್ದಾನೆ? ಆತನಿಗೆ ನಿಜವಾಗ್ಲೂ ನೋಡಿ, ಏನ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಸಾಕಷ್ಟು ರೀತಿ ಲಕ್ಷಾಂತರವನ್ನ ಸೀಟ್ ಮೇಲೆ ಕುತ್ಕೊಂಡು ಸಂಬಳ ತಗೊಂಡ್ರು ಕೂಡ ಏಕಾಂಗಿಯಾಗಿ ಬದುಕ್ತಾ ಇರ್ತಾರೆ. ಯಾರ ಜೊತೆ ಕೂಡ ಅವರು ಸುಖದಿಂದ ಸಾಮರಸ್ಯದಿಂದ ಒಂದು ಸಂಬಂಧಗಳನ್ನೇ ಇಟ್ಕೊಂಡಿಲ್ಲ, ಖುಷಿನೇ ಇರಲ್ಲ. ಯಾಕೆಂದ್ರೆ ತಮ್ಮ ಮೆದುಳಿನ ಶಕ್ತಿಯನ್ನೆಲ್ಲ ಧಾರೆ ಎರೆದು ಬಿಟ್ಟಿರ್ತಾರೆ. ಯಾವುದೇ ಖುಷಿ ಅವರಲ್ಲಿ ಇರೋದಿಲ್ಲ. ಅಗತ್ಯಕ್ಕಿಂತ ಹೆಚ್ಚಿನದಾಗಿ ನಾವು ಇವತ್ತು ಮೆದುಳಿಗೆ ಹೆಚ್ಚು ಒತ್ತಡವನ್ನ ಕೊಡ್ತಾ ಇದ್ವಿ. ಯಾವಾಗ ಮಾನಸಿಕ ಒತ್ತಡ ಹೆಚ್ಚಾಗುತ್ತೋ ಭೌತಿಕವೂ ಕೂಡ ಶರೀರವೂ ಕೂಡ ತೊಂದರೆಗೆ ಅನುಭವಿಸ್ತಾ ಹೋಗುತ್ತದೆ. ಹಾಗಾಗಿ ಮನಸ್ಸನ್ನ ಕೃಷಿ ಮಾಡ್ಬೇಕು. ಇವತ್ತು ವ್ಯವಸಾಯ, ಮನಃಶಕ್ತಿ ಸ್ವಾಧೀನ, ಬೆಸೆಂಟ್ರು ಏನ್ ಹೇಳಿದ್ರು, ಕೃಷಿಯನ್ನ ಮಾಡ್ತಾ ಹೋಗ್ಬೇಕು. ಯಾವುದು ಮುಖ್ಯವಾಗಿ ಬೇಕಾಗಿದೆ, ಯಾಕೆ ಅನಗತ್ಯ ಒತ್ತಡಗಳು ಬರ್ತಾ ಇದೆ, ಯೋಚನೆಗಳು ಬರ್ತಾ ಇದೆ ಅನ್ನೋದನ್ನ ನಮ್ಮ ಆಂತರಂಗಿಕ ಯಾತ್ರೆಯ ಮುಖಾಂತರ, ಧ್ಯಾನದ ಮುಖಾಂತರ ನಮ್ಮ ಯೋಚನೆಗಳನ್ನ ಒಂದು ನಿಯಮಿತವಾಗಿ ಬಳಸ್ಕೊಳ್ತಾ ಹೋಗ್ಬೇಕು. ಆಗ ಮಾತ್ರ ಕೃಷಿ ಅದನ್ನೇ ಸಂಸ್ಕರಿಸೋದು ಅಂತ ಹೇಳಿದ್ರು. ಆಗ ಆಧ್ಯಾತ್ಮಿಕ ಶಕ್ತಿ ಪವರ್ ಹೆಚ್ಚುತ್ತೆ. ನಮ್ಗೆ ಬರೀ ನಮ್ಮದೇ ವೈಯಕ್ತಿಕ ಜೀವನದಲ್ಲಿ ನಿರಾಶೆ, ಏನು ಕೂಡ ಸಮಸ್ಯೆಗೆ ಪರಿಹಾರ ಕಂಡ್ಕೊಳಕ್ ಬರ್ತಾ ಇಲ್ಲ. ನೋಡಿ, ಇವತ್ತು ಸಾಕಷ್ಟು ಆತ್ಮಹತ್ಯೆಗಳಿಗೆ ಯಾಕೆ ಸರೆಂಡರ್ ಆಗ್ತಾ ಇದ್ದಾರೆ? ಯಾವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವತ್ತು ಕಾಣ್ತಾ ಇದ್ವಿ. ಯಾಕೆ? ಅವ್ರಿಗೆ ಸಮಸ್ಯೆಯನ್ನು ಎದುರಿಸೋ ಶಕ್ತಿಯೇ ಇಲ್ವೇ? ಅಷ್ಟು ಆತ್ಮವಿಶ್ವಾಸದ ಕೊರತೆ ಆಗಿದೆಯಾ? ಕಾರಣ ಮೂಲಭೂತವಾಗಿ ಇವತ್ತು ಆಧ್ಯಾತ್ಮದ ಕೊರತೆ. ಏನು ನನ್ನ ಜೀವಿತದ ಉದ್ದೇಶ, ಎಷ್ಟು ಬೇಕು ಜೀವಿತಕ್ಕೆ, ಏನೆಲ್ಲ ರೀತಿಯಲ್ಲಿ ಇವತ್ತು ನಾನು ಬೇರೆಯವರಿಗೆ ತೊಂದರೆ ಆಗುತ್ತೆ ನನ್ನಿಂದ, ಯಾವ ಕುಟುಂಬಕ್ಕೆ ಇದು ತೊಂದರೆ ಆಗುತ್ತೆ, ಯಾವ ನಿಜವಾದಂತ ಮತ್ತೊಂದು ಜೀವಿಗೆ ಇದರಿಂದ ಎಷ್ಟು ಜೀವಗಳಿಗೆ ತೊಂದರೆ ಆಗುತ್ತೆ, ಇದನ್ನೆಲ್ಲ ಆಲೋಚನೆ ಮಾಡುವಂತ ರೀತಿ ವ್ಯವಧಾನವೇ ಕಡಿಮೆ ಆಗಿದೆ. ಹಾಗಾಗಿ ತನಗೆ ತಾನು ಇವತ್ತು ಮೋಸ ಮಾಡ್ಕೊಳ್ತಿದ್ದಾನೆ. ಖಂಡಿತ ಅಧ್ಯಾತ್ಮದ ಕೊರತೆ ಅಂತ ಹೇಳಿದ್ರೆ ತಾನ ಬಗ್ಗೆ ತಾನು ಏನ್ ಮಾಡ್ಬೇಕು ಅನ್ನೋದೇ ಆತನಿಗೆ ಗೊತ್ತಿಲ್ಲದೆ ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇರೋದು ಬೇಡ. ಹಾಗಾಗಿ ಮನಸ್ಸನ್ನ
ಕೃಷಿ ಮಾಡುವ ಧ್ಯಾನದ ಮುಖಾಂತರ ಸಕಾರಾತ್ಮಕ ಸಂಕಲ್ಪಗಳನ್ನ ಪಡೆಯುವುದರ ಮುಖಾಂತರ, ಕಳಿಸುವುದರ ಮುಖಾಂತರ ನಾವು ಆಧ್ಯಾತ್ಮ ಶಕ್ತಿಯನ್ನ ಮಾನವ ಕೋಟಿಗೆ ಅರ್ಪಣೆ ಮಾಡಬಹುದು. ವೈಯಕ್ತಿಕತೆಯ ಆಧ್ಯಾತ್ಮಿಕ ಶಕ್ತಿನ ಮಾನವ ಕೋಟಿಗೆ ಅರ್ಪಣೆ ಮಾಡಬಹುದು. ಅದನ್ನೇ ಅಲ್ಕಟ್ರು ಮಾಡಿದ್ದು. ನಿಜವಾದ ಅವರು ವೈಯಕ್ತಿಕವಾದ ಕಡೆಗೆ ಗಮನವನ್ನ ಬಿಟ್ರು, ಮಾನವ ಕೋಟಿಯ ಕಡೆಗೆ ತಮ್ಮ ಸೇವೆಗೆ ತಮ್ಮನ್ನ ಅರ್ಪಣೆ ಮಾಡ್ಕೊಳ್ತಾ ಬಂದ್ರು. ಹಾಗಾಗಿ ಮನಸ್ಸಿನ ಕೃಷಿ ಆಗಿಲ್ಲ ಇವತ್ತು. ಇದೇ ನಿಜವಾದಂತ ತನ್ನ ನಿಯಂತ್ರಣ ಇಲ್ಲ, ತನ್ನ ಆಲೋಚನೆಗಳ ನಿಯಂತ್ರಣ ಇಲ್ಲ, ತನ್ನ ಭಾವನೆಗಳಿಗೆ ನಿಯಂತ್ರಣ ಇಲ್ಲ, ಆಸೆಗಳಿಗೆ ಕೊನೆ ಇಲ್ಲ, ಸಂತೃಪ್ತಿಯ ಜೀವನ ಅವರದಾಗಿಲ್ಲ. ಹಾಗಾಗಿ ಏನಾಗಿದೆ ಇವತ್ತು, ಆ ಮನಸ್ಸಿನ ಕೃಷಿ ಅಗತ್ಯವಾಗಿ ಬೇಕಾಗಿದೆ. ಇದು ಎಲ್ಲವೂ ಕೂಡ ಆಧ್ಯಾತ್ಮದ ಹಿನ್ನೆಲೆಯ ವಿಚಾರಗಳನ್ನ ತುಂಬಬೇಕಾಗಿದೆ. ಯೋಗ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಧ್ಯಾನದ ಮುಖಾಂತರ ಆಧ್ಯಾತ್ಮದ ಪವರ್ ಅನ್ನ ಪಡ್ಕೊಳಕ್ಕೆ ಸಾಧ್ಯ ಇದೆ, ವಿಶ್ವಾಸವನ್ನ ಪಡ್ಕೊಳಕ್ ಸಾಧ್ಯವಾಗಿದೆ. ಇದು ಎಲ್ಲವನ್ನು ಕಳಿಸೋದು ಇದು ನಮ್ಮ ಥಿಯಾಸಫಿಯ ಒಂದು ಶಕ್ತಿ ಅಂತ ಹೇಳಿ ಕರಿಬಹುದು. ಈಗ ನೋಡಿ, ಘರ್ಷಣೆಗಳು, ಉದ್ವೇಗ, ಸ್ವನಿಯಂತ್ರಣ ಇಲ್ಲ ಇವತ್ತೆಲ್ಲ ನೋಡ್ತಾ ಇದ್ವಿ. ಮಕ್ಕಳಿಗೆ ಇವತ್ತು ನಿಜವಾದ ಒಂದು 20 ಇಯರ್ಸ್ 25 ಇಯರ್ಸ್ ಇದ್ದಾಗ ಅವಳಿಗೆ ತಮ್ಮ ನಿಯಂತ್ರಣ ಮಾಡ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ, ಹೇಗೆ ನಾನು ವರ್ತನೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಹೇಗೆ ಮಾತಾಡಿಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಸಂಬಂಧಗಳು ಏನಿದೆ, ಏನ್ ತಂತ್ರಜ್ಞಾನದವೇ ಅವರಿಗೆ ಗೆಳೆಯರು. ಹೀಗಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ, ಮನಃಶಕ್ತಿ ಸೋರಿ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಇವೆಲ್ಲವೂ ಕೂಡ ಮೆದುಳಿಗೆ ಒತ್ತಡವನ್ನ ಕೊಡ್ತಾ ಇರೋದು, ಏಕಾಂಗಿತನದ ಗುಣವನ್ನ ಹೊಂದುತ್ತಾ ಇರೋದು. ಹಾಗಾಗಿ ಧ್ಯಾನ ಒಂದು ರೀತಿಯಲ್ಲಿ ಪಾಸಿಟಿವ್ ಫೋರ್ಸ್ ಅನ್ನ ಕೊಡುತ್ತೆ, ಶಕ್ತಿಯುತವನ್ನ ಮಾಡುತ್ತೆ, ಸಮಾಧಾನವನ್ನ ತಂದ್ಕೊಡುತ್ತೆ. ಸಮಾಧಾನವನ್ನ ನಾವು ತಂದ್ಕೊಟ್ಟಾಗ ಸಂತೃಪ್ತಿಯ ಜೀವನಕ್ಕೆ ಒಂದು ಹೆಬ್ಬಾಗಿಲು. ನಿಜವಾಗ್ಲೂ ಸಮಾಧಾನ ಇದ್ದಾಗ ಸಂತೃಪ್ತಿ, ಏನೇ ಏರುಪೇರುಗಳು ಬರ್ಲಿ, ಎಂಥ ಸಂದರ್ಭಗಳು ಬರ್ಲಿ, ಇಡೀ ಏನೇ ಒಂದು ನಿಜವಾಗ್ಲೂ ಕೂಡ ನಮಗೆ ವ್ಯತ್ಯಾಸ ಆಗ್ಲಿ, ಅಂತಹ ಸಂದರ್ಭದಲ್ಲಿ ಸಮಾಧಾನಿಯಾಗಿ ಅದನ್ನ ಎದುರಿಸ್ಬೇಕು. ಆಗ ನಿಜವಾದ ಆಂತರಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಸಮಾಧಾನ ಇದೆಯಲ್ಲ, ಅದು ಒಳಗಿನಿಂದ ಉದ್ಭವ ಆಗ್ಬೇಕು, ಸೃಷ್ಟಿ ಆಗ್ಬೇಕು. ಆ ಆಂತರಿಕ ಶಕ್ತಿ ಈ ಸಂಕಲ್ಪ ಧ್ಯಾನಗಳ ಮುಖಾಂತರ ನಾವು ಬೆಳೆಸ್ಕೊಳಕ್ಕೆ ಸಾಧ್ಯ. ಇದು ಬೇಕಾಗಿದೆ, ಇವತ್ತು ಸಾಕಷ್ಟು ಬೇಕಾಗಿದೆ. ಇದರ ಕೊರತೆಯಿಂದನೇ ತನ್ನನ್ನ ನಿಯಂತ್ರಣ ಮಾಡ್ಕೊಳಕ್ ಬರ್ತಿಲ್ಲ. ಬಹಳಷ್ಟು ತಲೆ ನೋವು ಬಂದ್ಬಿಡುತ್ತೆ. ಓಕೆ ನೋಡಿ, ಏನ್ರಲ್ಲೂ ಆಸಕ್ತಿ ಇರಲ್ಲ, ಏನು ಬೇಡ ಬಿಡಿ, ಬೇಡಿ ಬಿಡಮ್ಮ, ನಂಗ್ ಬೇಡ ಇಷ್ಟೇ. ಈ ರೀತಿ ಯಾವ ಸಂಬಂಧಗಳ ಜೊತೆ ಕೂಡ ಅವರು ಬೆರೆಯೋದಿಲ್ಲ. ಹಾಗಾಗಿ ಈ ಎಲ್ಲ ಅಸಂತೃಪ್ತಿಯನ್ನ ಹೋಗಲಾಡಿಸ್ಬೇಕು ಅಂದ್ರೆ ಆಧ್ಯಾತ್ಮದ ಒಂದು ಅರಿವು ಬೇಕಾಗಿದೆ ಇವತ್ತು. ಹಾಗಾಗಿ ಈ ಶಕ್ತಿಯನ್ನ ಇವತ್ತು ಹೃದಯದ ಶುದ್ಧತೆಯ ಮುಖಾಂತರ, ಯಾರಿಗೂ ಕೂಡ ಸ್ವಾರ್ಥದ ರೀತಿಯ ಶುದ್ಧತೆ ಅಲ್ಲ, ತನ್ನ ಪೂರ್ಣವಾಗಿ ಏನಾದ್ರೂ ಕೂಡ ಮಾರ್ಪಾಡನ್ನ ಮಾಡುವಂತಹ ರೀತಿಯ ಶುದ್ಧತೆಯಲ್ಲಿ ಒಂದು ದೇವರನ್ನ ಕಾಣಬಹುದು. ಯಾವಾಗ ನಿಮ್ಮ ಪರಿಶುದ್ಧವಾದಂತ ಹೃದಯ ಇರ್ತದೋ ಆ ಒಂದು ದೈವ ಗುಣ ಪ್ರತಿಯೊಬ್ಬರಲ್ಲೂ ಕೊಡಕ ಸಾಧ್ಯತೆ ಇರುತ್ತದೆ. ಇದು ಥಿಯಾಸಫಿಯ ಒಂದು ಧ್ಯೇಯ ಸತ್ಯ. ಪ್ರತಿಯೊಬ್ಬರಲ್ಲೂ ಕೂಡ ಆ ದೈವಿಕ ಶಕ್ತಿ ಇದೆ ಅಂತ ಹೇಳಿದ್ರೆ ಆತನಿಗೆ ಕ್ಷಮಿಸೋದ್ರ ಮುಖಾಂತರ ನಾವು ತಿಳುವಳಿಕೆಯನ್ನ ಕೊಟ್ಟು ಜ್ವಾದ ಆಧ್ಯಾತ್ಮದ ಒಂದು ಶಕ್ತಿಯನ್ನ ತುಂಬುತ್ತಾ ಬರಬೇಕಾಗಿದೆ. ಇವತ್ತು ಇಡೀ ಮಾನವ ಕೋಟಿಗೆ ಮೂಲಭೂತವಾದಂತ ಆಧ್ಯಾತ್ಮಿಕ ಬಾಂಧವ್ಯದಿಂದ ಬೆಸೆದಿರೋದಿದು. ಸುಮ್ನೆ ಏನೋ ಪ್ರಾಪಂಚಿಕ ಆಸೆಗಳು, ಆಲೋಚನೆಗಳ, ಭಾವನೆಗಳಿಂದ ಬೆಸ್ಕೊಂಡಿಲ್ಲ. ಇದು ನಿಜವಾದ ಇಡೀ ಮಾನವ ಕೋಟಿ ಇವತ್ತು ಆಧ್ಯಾತ್ಮಿಕ ಬಾಂಧವ್ಯ, ಅದೇ ಆತ್ಮಶಕ್ತಿ ಅಂತ ಹೇಳೋದು. ಅದನ್ನೇ ಜೇಕೆ ಅವ್ರು ಕಂಡ್ಕೊಂಡಿದ್ದು. ಒಂದು ಗುದ್ಲಿ ಆಗ್ಲಿ, ಹಾರೆ ಆಗ್ಲಿ, ಎಲ್ಲ ಪ್ರತಿಯೊಂದ್ರಲ್ಲೂ ಕೂಡ ಅವ್ರು ಕಂಡ್ಕೊಂಡಿದ್ದು ಆ ಆಧ್ಯಾತ್ಮದ ಬಾಂಧವ್ಯ. ಆ ಆಧ್ಯಾತ್ಮದ ಬಾಂಧವ್ಯ ಸಾಮರಸ್ಯದ ಕೊಂಡಿ. ಎಲ್ಲೂ ಕೂಡ ನಿಜವಾದಂತ ರೀತಿಯ ಸಂಘರ್ಷಗಳು ಇರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಆಗ ನಮ್ಮಲ್ಲಿರುವಂತ ದ್ವೇಷ, ಹಿಂಸೆ, ಭಯ, ಸ್ವಾರ್ಥ ಗುಣಗಳಿಗೆ ಅವಕಾಶವೇ ಇರೋದಿಲ್ಲ. ಬಹುತೇಕ ಇವತ್ತು ಅಜ್ಞಾನವೇ ತಾಂಡ ಆಡ್ತಾ ಇದೆ. ನಾವು ತಿಳಿದಿರೋದೇ ಜ್ಞಾನ, ಅದು ನಾನು ಹೋಗ್ತಾ ಇರೋದೇ ಆನೆ ಸರಿ ಅಂತ ಏನ್ ಭಾವಿಸುತ್ತದೋ ಹಾಗೆ ನಿಜವಾದಂತಹ ರೀತಿಯಲ್ಲಿ ಆ ಅಜ್ಞಾನವನ್ನ ಹೋಗಲಾಡಿಸ್ಬೇಕು ಅಂದ್ರೆ ಆ ಆಧ್ಯಾತ್ಮದ ಒಂದು ಬೆಳಕು ನಮ್ಮಲ್ಲಿ ಬಂದಾಗ ನಿಜವಾದ ನಮ್ಮ
ದೃಷ್ಟಿಕೋನ ನಮ್ಮೊಳಗೆ ಸ್ಫೂರ್ತಿಯನ್ನು ಉಂಟು ಮಾಡುತ್ತದೆ. ಏನು ಬೇಡ, ತಿಳುವಳಿಕೆಯನ್ನು ಹೊಂದುತ್ತಾ ಹೋಗಿ. ಒಳ್ಳೆಯ ಒಂದು ಜ್ಞಾನಕ್ಕೆ ಕೊರತೆ ಇಲ್ಲ ಈ ದೇಶದಲ್ಲಿ. ಅಂಥ ಸಂದರ್ಭದಲ್ಲಿ ಯಾವ್ದಾದ್ರೂ ಒಂದು ತಿಳುವಳಿಕೆಯನ್ನ ಒಂದು ಕೊಡ್ಬೇಕಾಗ್ತದೆ ಇವತ್ತು. ಪಠ್ಯಕ್ರಮದಲ್ಲಿ ಆಗಿರ್ಬೋದು, ತರಗತಿಗಳೆಲ್ಲ ಆಗಿರ್ಬೋದು, ನಮ್ಮ ಸಂಪರ್ಕದಲ್ಲಿ ಬರೋರೇ ಆಗಿರ್ಬೋದು, ನೋವನ್ನ ಅನುಭವಿಸ್ತಾ ಇದ್ರೆ, ಸಂಘರ್ಷಕ್ಕೆ ಒಳಗಾಗಿದ್ರೆ, ಎಂಥ ಸಂದರ್ಭಗಳಲ್ಲೂ ಕೂಡ ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನ ಕೊಡ್ಬೇಕಾಗ್ತದೆ. ಆಗ ಅವರಿಗೆ ನಿಜವಾದ ಆಶಾವಾದಿಗಳನ್ನಾಗಿ ಮಾಡಬಹುದು. ನಿರಾಶಾವಾದವನ್ನು ಹೋಗಲಾಡಿಸಿ ಸ್ಫೂರ್ತಿಯನ್ನ ಕೊಟ್ಟು, ಇದು ಜೀವನ ಅಲ್ಲ, ಆತ್ಮತ್ವ ಹತ್ಯೆಯೇ ನಿಜವಾದ ಕೊನೆಯ ಹಂತ ಅಲ್ಲ, ನೀನು ಪುನಃ ಪುನಃ ಅನುಭವಿಸ್ಬೇಕಾಗ್ತದೆ, ಆ ಕರ್ಮದ ಹೊರೆ ನೀನೇ ಮಾಡ್ಕೊಳ್ಳೋದು ಅಂತ ಹೇಳಿ ಒಂದು ತಿಳುವಳಿಕೆನ ಸಹಜವಾಗಿ ತಿಳುವಳಿಕೆಯನ್ನ ಕೊಡ್ಬೇಕಾಗ್ತದೆ. ಹಾಗಾಗಿ ನಮ್ಮ ಅಧ್ಯಾತ್ಮದ ತಿಳುವಳಿಕೆ ಅನಿವಾರ್ಯ ಆಗಿದೆ ಇವತ್ತು. ಏನ್ ನಿರಾಶಾವಾದಿಗಳನ್ನ ಆಶಾವಾದಿಗಳನ್ನಾಗಿ ಮಾಡ್ಬೋದು. ಹಾಗೆ ಏನೆಲ್ಲಾ ರೀತಿ ಇವತ್ತು ನಮ್ಮ ಥಿಯಾಸಫಿ ಹೇಳ್ತಾ ಇದೆ, ಸೃಷ್ಟಿ ವಿಕಾಸದ ಹಿಂದೆ ಒಂದು ಈಶ್ವರನ ಯೋಜನೆ ಇದೆ. ಇದು ಯಾವುದು ಕೂಡ ನಾವು ಒಂದು ಯೋಜನೆ ಇದೆ ಅಂತ ಹೇಳಿದಾಗ ಶಕ್ತಿಗಳ ಕರುಣೆಯಲ್ಲಿ ನಾವು ಜೀವಿಸ್ತಾ ಇಲ್ಲ. ಯಾವುದೋ ನಮ್ ಕಣ್ಣಿಗೆ ಕಾಣದಂತ ಯಾವುದೋ ಕಾಣದಂತ ಅದೃಶ್ಯವಾದಂತಹವರ ಸಂಪರ್ಕದಲ್ಲಿ ಜೀವನ ಮಾಡ್ತಿಲ್ಲ ನಾವು. ಮಹಾತ್ಮರು ನಮ್ಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರು ಕಂಡುಕೊಂಡಂತ ಅನುಭವ ಸತ್ಯವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ ಅನುಭವದ ಹಿನ್ನೆಲೆಯಲ್ಲಿ ದಿವ್ಯ ದೃಷ್ಟಿಯಲ್ಲಿ ಕಂಡ್ಕೊಂಡಂತದನ್ನ ಅವರು ಮುನ್ನಡೆಸ್ತಾ ಇದ್ದಾರೆ ಕೈ ಹಿಡಿದು. ಅದನ್ನೇ ನಮ್ಗೆ ಹೇಳೋದು, ಒಂದ್ ಹೆಜ್ಜೆ ಬನ್ನಿ ನಿಮ್ಗೆ 100 ಹೆಜ್ಜೆ ಕರ್ಕೊಳ್ತೀವಿ ಅಂತ ಮುನ್ನಡೆಸ್ತಾ ಇದ್ದಾರೆ. ತಿಳುವಳಿಕೆಯನ್ನ ಅರಿವನ್ನ ಸಹಜವಾಗಿ ಕೊಡ್ತಾ ಹೋಗ್ಬೇಕು. ಆಗ ಅವರಿಗೆ ಒಂದು ಸ್ಫೂರ್ತಿಯನ್ನ ಬರ್ತಾ ಹೋಗುತ್ತೆ. ಇಂದಿನ ನಮ್ಮ ಸುತ್ತಮುತ್ತಲು ನೋಡಿ ಆತಂಕದ ಸ್ಥಿತಿಗಳನ್ನೇ ಸಂದರ್ಭಗಳನ್ನೇ ನೋಡ್ತಾ ಇದೀವಿ. ಇದಕ್ಕೆಲ್ಲ ಬಲ ಕೊಡ್ತದೆ. ಯಾಕೆ ಆತಂಕ, ಒತ್ತಡ ಯಾಕೆ ಏನೂ ಆಗಲ್ಲ. ಏನಾಗ್ಬೇಕೋ ಅದಾಗತ್ತೆ. ದೈವಿಕ ಯೋಜನೆ ಇದೆ, ಈಶ್ವರ ಯೋಜನೆಯಿಂದ ನಾವು ಏನು ಮನುಷ್ಯನ ಪ್ರಯತ್ನ, ಯಾವ ನಿಮ್ಮ ಇದೆ ಮೋಸದ ಸ್ವಾರ್ಥಯುತದ ಪ್ರಯತ್ನ ಏನೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಹೆದರಿಸುವ ಆತಂಕವನ್ನ ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಆತಂಕ ಪಡ್ಕೊಳ್ಳೋ ಅಗತ್ಯ ಇಲ್ಲ. ನಿಜವಾಗ್ಲೂ ಏನಿದೆ ನಿಭಾಯಿಸುವ ಶಕ್ತಿ ಈ ಸಂಕಲ್ಪ ಶಕ್ತಿಗೆ ಇದೆ. ಆಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಆ ಬದಲಾವಣೆ ಆಗಿದ್ದೆ ಆದ್ರೆ ಅದನ್ನ ವಿಶ್ವದಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರು ಪ್ರತಿಯೊಬ್ಬ ವ್ಯಕ್ತಿ ಬದಲಾಗ್ತಾನೋ ನೋಡಿ, ಒಬ್ಬ ವ್ಯಕ್ತಿ ಮನೇಲಿ ಒಬ್ಬ ಒಳ್ಳೆಯವನಾದ್ರೆ 4 ಜನದಲ್ಲಿ ಇಡೀ ಕುಟುಂಬವನ್ನ ಸುಧಾರಣೆ ಮಾಡ್ಬೋದು. ಹಿಂದೆ ಇದ್ದಿದ್ದು ಅಂತ ಅವಿಭಕ್ತ ಕುಟುಂಬದಲ್ಲಿ ಹಿರಿಯ ಕಂಚಾಳಿ ಮನೆ ಮಂದಿಗಿಲ್ಲ ಅಂತ ಹೇಳಿ ಒಬ್ರು ಉತ್ತಮವಾದಂತ ದಾರಿಯಲ್ಲಿ ಹೋಗಿದ್ದೆ ಆದ್ರೆ ಎಲ್ಲ ಕೂಡ ಒಂದು ಸುಧಾರಿಸುವ ಮಾರ್ಗದಲ್ಲೇ ಬೆಳಿತಿದ್ರು. ಉತ್ತಮವಾದ ಹೆಜ್ಜೆನ ಇಟ್ಟಿದ್ರೆ ಆ ಸಂಸ್ಕಾರವನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ರು. ಹಾಗೆ ನಿಜವಾಗ್ಲೂ ಕೂಡ ಬದಲಾವಣೆ ಮನುಷ್ಯನಲ್ಲಿ ಇರುವಂತ ಜ್ಞಾನವನ್ನ ತಿಳಿಸುತ್ತಾ ಹೋಗುತ್ತದೆ. ಪ್ರೇಮ, ನಿಸ್ವಾರ್ಥ, ಅನುಕಂಪಗಳನ್ನ ಬೆಳೆಸುವ ಸಾಧನಗಳನ್ನ ನಾವು ದಿನನಿತ್ಯದಲ್ಲಿ ಬೆಳೆಸ್ತಾ ಹೋಗ್ಬೇಕು. ಇಷ್ಟೇ ನಾವು ಮಾಡ್ಬೇಕಾದ್ದು. ಅಸಹ್ಯ ಪಡೆಯೋದಲ್ಲ. ಎಂಥ ನಿರ್ದಯಿಯಲ್ಲೂ ಕೂಡ, ಎಂಥ ಕೊಳಕನಲ್ಲೂ, ಎಂಥ ಭಿಕ್ಷುಕನಲ್ಲೂ, ಎಂಥ ನಿಜವಾದಂತ ಅಮೃತಮತಿ ಮತ್ತು ಕಣ್ತುವಲ್ಲ ಅಂಥ ವಿಕಾರದ ವ್ಯಕ್ತಿಯಲ್ಲೂ ಕೂಡ ಆಕೆ ಆತ್ಮನನ್ನ ನೋಡ್ತಾಳೆ. ಹೀಗಾಗಿ ನಮ್ಮಲ್ಲಿರುವಂತ ಪ್ರೇಮದ ಸ್ವಭಾವಗಳನ್ನ ಹರಡ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ದ್ವೇಷ ಮಾಡುವರಲ್ಲೂ ಕೂಡ ನಾವು ಆ ಸಕಾರಾತ್ಮಕವಾದ ಸಂಕಲ್ಪಗಳನ್ನ ಕಲಿಸಿ ದಿನನಿತ್ಯ ನಾವು ಅದೇ ಕೆಲಸವನ್ನ ಮಾಡ್ಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಮಲಗುವ ಮುನ್ನ ಸಕಾರಾತ್ಮಕವಾದಂತ ಚಿಂತನೆಗಳನ್ನ ಮಾಡ್ತಾ ಹೋದಾಗ ಗಟ್ಟಿ ಆಗ್ತೀವಿ. ಅದು ನಮ್ಮ ವಾತಾವರಣನೇ ತಿಳಿ ಮಾಡುತ್ತೆ. ಎಂಥ ನಮ್ಮಲ್ಲಿ ದ್ವೇಷ ಮಾಡೋದೇ, ಅಸೂಯೆ ಅವರು ಕೂಡ ಬದಲಾಗ್ಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಆ ನಿಸ್ವಾರ್ಥಯುತವಾದಂತ ಅನುಕಂಪಗಳನ್ನ ಬೆಳೆಸುವುದರ ಸಾಧನ ಇವತ್ತು ಆಧ್ಯಾತ್ಮದ ಒಂದು ಗುರಿಯಾಗಿದೆ. ಪ್ರತಿಯೊಬ್ಬನೂ ಕೂಡ ಮಾರ್ಪಾಡಾಗ್ಲೇಬೇಕು, ಪ್ರತಿಯೊಬ್ಬನೂ ತಯಾರಾಗ್ಲೇಬೇಕು. ಅದೇ ಈಶ್ವರನ ಯೋಜನೆ. ತಾನು ಬದಲಾಗದ ಹೊರತು ಮತ್ತೊಬ್ಬರನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ತಾನು ನಿಜವಾದಂತ ಜ್ಞಾನವನ್ನ ಅರಿವನ್ನ ಪಡೆಯದ ಹೊರತು ತನ್ನನ್ನು ಯಾವತ್ತೂ ನಿಯಂತ್ರಿಸ್ಕೊಳಕ್ ಸಾಧ್ಯ ಇಲ್ಲ. ಸೆಲ್ಫ್ ಕಂಟ್ರೋಲ್ ಬರಲ್ಲ. ಯಾವ ಒಂದು ಶಕ್ತಿಗಳನ್ನ ಪಡ್ಕೊಂಡು ನಮ್ಮ ಯೋಚನೆಗಳು, ಭಾವನೆಗಳು, ನಮ್ಮ ನಿಜವಾದಂತ ಒಂದು
ಮಾನಸಿಕ ಸ್ಥಿತಿಗಳನ್ನ ಸೆಲ್ಫ್ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಯಾವಾಗ ಈ ಸೆಲ್ಫ್ ಕಂಟ್ರೋಲ್ ಬರುತ್ತದೋ ಎಂಥ ಒಂದು ಸ್ಥಿತಿಯನ್ನು ಕೂಡ ಕಂಟ್ರೋಲ್ ಮಾಡಕ್ಕಾಗತ್ತೆ, ಸಾಧ್ಯತೆ ಇದೆ. ನೋಡಿ, ನಾವು ಪ್ರಾಕ್ಟಿಕಲ್ ಆಗಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕು. ಇದು ಮಾನವನಿಗೆ ಇರುವಂತ ಒಂದು ವಿಶೇಷತೆ. ವಿಶೇಷತೆಯ ಆಧ್ಯಾತ್ಮ. ತಾನು ನಿಜವಾಗ್ಲೂ ನಿಯಂತ್ರಣ ಮಾಡ್ಕೊಳ್ಳಕ್ ಬರ್ದಾನು ಬೇರೆಯವರನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಇಲ್ಲ. ತಂತ್ರಜ್ಞಾನದ ಭಾಷೆಯಲ್ಲಿ ಮಾನವ ಆಕಾಶ ಮಾನವ. ನೋಡಿ, ಇವತ್ತೇನಾಗಿದೆ, ತನ್ನ ಯಾಕೆ ನಿಯಂತ್ರಣ ಮಾಡ್ಕೊಳಕ್ ಬರ್ತಿಲ್ಲ ಅಂದ್ರೆ ಬರೀ ಬಾಹ್ಯದ ಒಂದು ಅನ್ವೇಷಣೆಯನ್ನ ಮಾಡ್ತಾ ಇದ್ದಾನೆ. ಬಹಳ ಎತ್ತರಕ್ಕೆ ಪಡೆದಿದ್ದೀನಿ, ಹೋಗಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಕೂಡ ಆತ ಖುಷಿಯನ್ನ ಪಡ್ತಾ ಇದ್ದಾನೆ. ಆದ್ರೆ ನೈತಿಕತೆಯ ಭಾಷೆಯಲ್ಲಿ ಆತ ಇನ್ನೂ ಗುಹಿಯಲ್ಲಿ ಅಡಗಿರುವಂತಹ ಒಬ್ಬ ಅನಾಗರಿಕ. ಇನ್ನೂ ಕೂಡ ಜ್ಞಾನದ ಕೊರತೆ ಇದೇನದು ಸ್ಪಷ್ಟವಾಗ್ತದೆ. ಹಾಗಾಗಿ ಆ ಬದಲಾವಣೆ ಪ್ರತಿಯೊಬ್ಬನಲ್ಲೂ ಕೂಡ ಆಗ್ಬೇಕಾಗಿದೆ. ಈ ವಿಶ್ವದಲ್ಲಿ ಬದಲಾವಣೆ ಆಗ್ಬೇಕಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಬದಲಾವಣೆ. ಈ ಒಂದು ಬದಲಾವಣೆಯನ್ನ ಥಿಯಾಸಫಿ ತಿಳಿಸುತ್ತದೆ. ಅದನ್ನೇ ಪುನಶ್ಚೇತನ, ರೀಜನರೇಟ್ ಇವತ್ ಮಾಡ್ಲೇಬೇಕಾಗತ್ತೆ. ನೋಡಿ, ನಮ್ಮಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಆ ಗುಣಗಳು ನಮ್ಮಲ್ಲಿ ಇದೆ, ಆದ್ರೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ. ನಿರಂತರವಾದಂತ ಅವೇರ್ನೆಸ್, ಎಚ್ಚರ, ಆ ಎಚ್ಚರದ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಸದಾ ನಾವು ಎಚ್ಚರದಿಂದ ಇದ್ದಾಗ ಯಾಕೆ ನಮ್ಮಲ್ಲಿ ನೀತ್ಯಾತ್ಮಕವಾದಂತ ಯೋಚನೆಗಳು ಬರ್ತದೆ. ಆ ನೀತ್ಯಾತ್ಮಕ ಯೋಚನೆಗಳು ಬರ್ತಾ ಇರ್ಲಿ, ನಕಾರಾತ್ಮಕ, ಆ ಸಮಯಕ್ಕೆ ನಾವು ಹೆಚ್ಚಿನ ರೀತಿಯ ಸಕಾರಾತ್ಮಕ ಆಲೋಚನೆಗಳನ್ನ ಬಿಟ್ಟಾಗ ಅದು ನಮ್ಮಿಂದ ಖಾಲಿ ಮಾಡ್ತಾ ಹೋಗುತ್ತೆ. ಅಂತಹ ರೀತಿಯಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ನಾವು ನಿಯಂತ್ರಣ ಮಾಡೋದನ್ನ ಕಲ್ತ್ಕೊಳ್ಬೇಕು. ಹಾಗೆ ಕ್ರಿಯೆಗಳನ್ನು, ಯಾವ್ದು ಸತ್ಕ್ರಿಯೆಗಳು, ಏನು ಬುದ್ಧರ ಅಷ್ಟಾಂಗ ಪಥವನ್ನ ಕೊಡ್ತಾರೆ, ಅಲ್ಲೆಲ್ಲವನ್ನೂ ಕೂಡ ನಾವು ಆ ಸದ್ಗುಣಗಳನ್ನ, ಕ್ರಿಯೆಗಳನ್ನ ಮಾಡ್ತಾ ಹೋಗ್ಬೇಕು. ಮಾತನಾಡುವಾಗ್ಲಿ ನೋಡಿ, ಹೇಗೆ ನಮ್ಮನ್ನ ಸೆಲ್ಫ್ ಅವೇರ್ ಆಗಿರ್ಬೇಕು ಅಂದ್ರೆ, ಮಾತನಾಡುವಂತ ಸಂದರ್ಭದಲ್ಲಿ ಎಷ್ಟೆಲ್ಲಾ ರೀತಿ ತೊಂದರೆ ಇನ್ನೊಬ್ರ ಮೇಲೆ ಆಗ್ತದೆ ಅಂತ ಹೇಳಿ, ಇತರರನ್ನ ಟೀಕಿಸುವಾಗ ಇರುವಂತ ಆವೇಶ, ಇತರರನ್ನ ಟೀಕಿಸ್ಬೇಕಾದ್ರೆ ಬಹಳ ಖುಷಿ ನಮ್ಗೆ. ನನಗೆ ಆಂತರಂಗಿಕವಾಗಿ ಖುಷಿ ಆಗ್ತದೆ. ಅವನಿಗೆ ಮಸಿ ಬಳಿತಾ ಇದ್ದೀನಿ, ಅವನಿಗೆ ಬೇಸರ ಆಗ್ತಾ ಇದೆ. ಇದನ್ನೆಲ್ಲವನ್ನು ನೀನು ಗುರ್ತಿಸ್ಕೋ, ನೀನ್ ಎಚ್ಚರ ಪಡ್ಕೋ. ಭಯ, ಕಾತುರ, ಆವೇಗ, ಉದ್ವೇಗ ಇವೆಲ್ಲವನ್ನು ಕೂಡ ಸೆಲ್ಫ್ ಅಬ್ಸರ್ವೇಷನ್. ಅದನ್ನ ಮಾಡ್ತಾ ಹೋದಾಗ ನಮ್ಮಲ್ಲಿರುವಂತ ಕೊರತೆ ಕಾಣೆಯಾಗ್ತಾ ಹೋಗುತ್ತೆ. ಆ ಜಾಗವನ್ನ ಸಕಾರಾತ್ಮಕವಾದಂತ ಶಕ್ತಿಗಳು ತುಂಬಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ನೋಡಿ, ಕೇವಲ ಅಂತದಲ್ಲ, ನಮ್ಮ ನಕಾರಾತ್ಮಕವಾದಂತ ತಪ್ಪುನ ಸಂದರ್ಭಗಳಿಗೆ ಅವೆಲ್ಲವನ್ನು ನಾವು ಗುರ್ತಿಸ್ಕೊಳ್ತಾ ಹೋದಾಗ ನಿಜವಾದಂತಹ ರೀತಿ ಸುಂದರವಾದಂತಹದ ರೂಪವನ್ನ ನಮ್ಮಲ್ಲಿ ಗೋಚರವಾಗುತ್ತೆ, ಸತ್ಯ ಗೋಚರ ಆಗ್ತದೆ. ನಾನು ಯಾರು, ನನ್ನ ಕ್ರಿಯಾಶೀಲವಾದಂತ ಗುಣ ಯಾವುದು ಸತ್ಯದ ಮಾರ್ಗಕ್ಕೆ ನನ್ನನ್ನ ಕಂಡುಕೊಳ್ಳೋದು ಅನ್ನೋದು ಆಳವಾಗಿ ನಮ್ಗೆ ಪರಿಚಯ ಆಗ್ತಾ ಹೋಗುತ್ತೆ ಹಾದಿ. ಆ ಪ್ರಯಾಣವನ್ನ ನಾವು ಈ 3 ರೀತಿಗಳಲ್ಲಿ ಪ್ರತಿ ಕ್ಷಣದಲ್ಲಿ ಎಚ್ಚರದ ರೀತಿಯಲ್ಲಿ ಬದುಕೋದನ್ನ ಕಲ್ತ್ಕೊಳ್ಬೇಕು. ನೋಡಿ, ಯಾವುದೇ ಸಂದರ್ಭ ಎಲ್ಲೂ ಹೋಗಿ ಸಾಧನೆ ಮಾಡೋದಲ್ಲ, ಜೀವಿತದ ಸಂದರ್ಭದಲ್ಲಿ ನಾವು ಆಧ್ಯಾತ್ಮವನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ. ಆಧ್ಯಾತ್ಮದ ತಿಳುವಳಿಕೆ ಇಲ್ಲದೆ ಇವತ್ತು ಏನೆಲ್ಲ ಅನಾಹುತಗಳಾಗ್ತಾ ಇದೆ. ಎಚ್ಚರವಿಲ್ಲದೆ, ಭಯವಿಲ್ಲದೆ, ಸ್ವಾರ್ಥ ಲಾಲಸೆಯಲ್ಲಿ ಇವತ್ತು ತೊಳಲಾಡ್ತಾ ಇದೆ ಸಮಾಜ. ಹಾಗಾಗಿ ಜ್ಞಾನದ ಬೆಳಕು ಇವತ್ತು ಅಗತ್ಯವಾಗಿ ಬೇಕಾಗಿದೆ. ಇದು ಗೊತ್ತಿಲ್ಲದೆ ತಪ್ಪನ್ನ ಮಾಡ್ತಾ ಇದ್ರೆ, ಗೊತ್ತಿಲ್ಲದೆ ಅಪರಾಧಿಗಳಾಗ್ತಾ ಇದ್ರೆ, ಅವ್ರಿಗೆ ನಿಜವಾದ ಆ ಬೆಳಕನ್ನ ಕೊಟ್ಟಿದ್ದೆ ಆದ್ರೆ ಎಷ್ಟೊಂದು ರೀತಿಯಲ್ಲಿ ಆ ವ್ಯಕ್ತಿಯಿಂದ ನಾವು ಉಪಕಾರವನ್ನ ಪಡೆಯಬಹುದು. ಈ ವೃದ್ಧರ ಪ್ರಕಾರ ನಮ್ಮ ಬದುಕನ್ನ ನಮ್ಮ ಮನಸ್ಸು ರೂಪಿಸುತ್ತೆ. ಯಾವತ್ತೂ ಅಷ್ಟೇ ನಮ್ಮ ಜೀವವನ್ನ, ನಮ್ಮ ಬದುಕನ್ನ ರೂಪಿಸೋದು ಯಾವುದು ಅಂದ್ರೆ ನಮ್ಮ ಮನಸ್ಸು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದಾಗ ಖುಷಿ ಇರ್ತದೆ. ಸಕಾರಾತ್ಮಕವಾದಂತಹ ಚಿಂತನೆಯನ್ನ ಮಾಡ್ತಾ ಇದ್ದಾಗ ನಿಜವಾಗ್ಲೂ ಕೂಡ ಸಂತೋಷವಾಗಿ ಸಂತೃಪ್ತಿಯ ಜೀವಿತವನ್ನ ಮಾಡ್ತೀವಿ. ನಾವು ಹೇಗೆ ಯೋಚಿಸ್ತೀವ ಅದರಂತೆ ನಮ್ಮ ಬದುಕು. ಯದ್ಭಾವಂ ತದ್ಭವತಿ. ಹಾಗಾಗಿ ಎಚ್ಚರದ ಮನಸ್ಥಿತಿ ಹೇಗೆ ಬರುತ್ತೆ, ಅದನ್ನ ನಮ್ಮಲ್ಲಿ ಪ್ರೇಮ, ಅನುಕಂಪೆಯ ಮುಖಾಂತರ ಆ ಎಚ್ಚರದ ಸ್ಥಿತಿ ಒಂದು ಸಮಸ್ಥಿತಿಗೆ ತರ್ತದೆ. ಯಾವಾಗ್ಲೂ ಕೂಡ ನಾವು ಆಕ್ರೋಶವನ್ನ,
ಆ ಒತ್ತಡವನ್ನ, ಆತಂಕವನ್ನ ಮಾಡ್ಕೊಳ್ತಾ ಇದ್ರೆ ಸಮಸ್ಥಿತಿ ಇರ್ಲಿಕ್ಕೆ ಸಾಧ್ಯವಾಗಲ್ಲ. ಇವತ್ತು ನೋಡಿ ಏನೆಲ್ಲಾ ನಮ್ಮ ಒತ್ತಡಗಳಿಗೆ, ಈ ಕಾಯಿಲೆಗಳಿಗೆ ಕಾರಣ ಈ ಮನಸ್ಥಿತಿಯೇ. ಮನಸ್ಥಿತಿ ನಿಜವಾಗ್ಲೂ ಯಾವಾಗ ಹದಗೆಟ್ಟು ಹೋಗುತ್ತೆ ಅಂತ ಹೇಳಿದ್ರೆ, ಈ ಸಮಾಧಾನದ ಒಂದು ಸ್ಥಿತಿ ಇಲ್ಲ ನಮ್ಮಲ್ಲಿ. ಅದನ್ನ ಹೆದರ್ಸೋದು, ನಿಭಾಯಿಸೋದು, ಯೋಚನೆಗಳನ್ನ ನೋಡ್ಕೊಳ್ಳೋದು, ಇದೆಲ್ಲವೂ ಇಲ್ದಿದ್ದಾಗ ನಮ್ಗೇನಾಗುತ್ತೆ, ಒಂದು ಪ್ರಚೋದನೆ ಬರ್ತದೆ. ಹಾಗಾಗಿ ಈ ಎಲ್ಲವನ್ನು ಕೂಡ ಅನುಕಂಪೆ ಏನಿದೆ, ಪ್ರೇಮ ಏನಿದೆ, ನಮ್ಮನ್ನ ನಿಜವಾದ ಉತ್ತಮವಾದ ಸಮಸ್ಥಿತಿಗೆ ತರಲಿಕ್ಕೆ ಸಾಧ್ಯವಾಗ್ತದೆ. ಆ ನಕಾರಾತ್ಮಕ ಸ್ಥಿತಿ ಎಂದೆಂದಿಗೂ ಇನ್ನೊಬ್ಬರಿಗೆ ಹಾನಿ, ನಷ್ಟ, ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನೋದನ್ನ ಪಕ್ಕಾ ಮಾಡ್ಕೊಳ್ಬೇಕು. ಅಂಥ ಒಂದು ಮನಸ್ಸುಗಳನ್ನ, ಆಲೋಚನೆಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇನ್ನೊಬ್ಬರಿಗೆ ತೊಂದರೆ ಕೊಡೋ ಅಗತ್ಯ ಇಲ್ಲ. ಇನ್ನೊಬ್ಬರಿಗೆ ಸಹಾಯಕರವಾಗಿ ಬದುಕೋದನ್ನ ಕಲ್ತ್ಕೋಣ. ಇದು ಅನಿವಾರ್ಯವಾಗಿದೆ. ನಿರಂತರವಾದಂತಹ ಒಂದು ಎಚ್ಚರದಿಂದ ಕೆಟ್ಟ ಆಲೋಚನೆಗಳು ದೂರ ಆದಾಗ ನಿಜವಾಗ್ಲೂ ಕೂಡ ಈ ಒಳ್ಳೆಯ ಆಲೋಚನೆಗಳು ಜಾಗವನ್ನ ಮಾಡ್ಕೊಳ್ತಾ ಇರ್ತವೆ. ಮೊದಲು ನಮ್ಗೆ ಪ್ರಯಾಣ ಎಲ್ಲಿಂದ ಶುರುವಾಗ್ಬೇಕು ಅಂತ ಹೇಳಿದ್ರೆ, ಆಂತರಂಗಿಕವಾಗಿ ಪ್ರಯಾಣ ಆಗ್ಬೇಕು. ಇವತ್ತು ಸಾಧನೆ ಮಾಡ್ಬೇಕಾಗಿದೆ ಬಾಹ್ಯದ ಪ್ರಯಾಣ ಅಲ್ಲ. ಬಾಹ್ಯದ ಪ್ರಯಾಣ ಆಗ್ತಾರ ಆಟೋಮೆಟಿಕ್ ಆಗಿ ಏನ್ ಮಾಡ್ಬೇಕು ಅಂದ್ರೆ, ಆಂತರಂಗಿಕವಾಗಿ ನಾವು ಏನನ್ನ ಮಾಡ್ಬೇಕು, ಸಾಧನೆಯ ಪ್ರಯಾಣವನ್ನ ಮಾಡ್ಬೇಕಾಯ್ತು. ದುರಾದೃಷ್ಟವಶಾತ್ ನಮ್ಮ ಮನಸ್ಸುಗಳು ಇವತ್ತೇನು ಆಗಿದೆ, ಹೊರಮುಖವಾಗಿ ಪ್ರಯಾಣವನ್ನ ಹೆಚ್ಚು ಮಾಡ್ತೀವಿ. ಇಡೀ 24 ಅವರ್ಸ್ ಅಲ್ಲಿ ಎಷ್ಟು ಸಮಯ ನಾವು ಈ ಆಧ್ಯಾತ್ಮಕ್ಕಾಗಿ ನಾವು ತೊಡಗಿಸ್ಕೊಳ್ತಾ ಇದ್ವಿ. ಅಲ್ಲೇ ಪ್ರಶ್ನೆಯನ್ನ ನಾವು ಮಾಡ್ಕೊಂಡ್ರೆ, ಖಂಡಿತ ಎಚ್ಚರವನ್ನ ನಾವು ನೋಡ್ಕೊಂಡ್ರೆ, ನಾವು ಎಷ್ಟು ಗಂಟೆಗಳ ಕಾಲ ಅದ್ರಲ್ಲಿ ತೊಡಗಿಸ್ಕೊಳಕ್ ಸಾಧ್ಯ. ಯಾಕೆ ನಮ್ಮಲ್ಲಿ ಇನ್ನೂ ಕೂಡ ಹೆಚ್ಚು ಶಕ್ತಿ ಅಲ್ಲಿ ಗಮನವನ್ನ ಕೊಡ್ತಾ ಇಲ್ಲ ಅನ್ನೋದ್ರಲ್ಲಿ ಆಗ ತಿಳ್ಕೊಂಡಾಗ, ಎಚ್ಚರದಿಂದ ಆ ಕಡೆ ಗಮನ ಹರಿಸಿದಾಗ ಖಂಡಿತ ಆ ಕಡೆ ಹೊರಡೋದಕ್ಕೆ ಸಾಧ್ಯವಾಗ್ತದೆ. ಇಂದ್ರಿಯದ ಆಕರ್ಷಣೆಗೆ ಒಳಗಾಗಿದೆ ಮನಸ್ಸು. ಹೊರಗಿನ ಆಕರ್ಷಣೆಗಳಿಗೆ ಸೀಮಿತ ಆಗಿರುವಂತಹ ಮನಸ್ಸುಗಳು ಇವತ್ತು ಹಾದಿ ತಪ್ತಾ ಇರೋದೇ ಕಾರಣ ಆಗಿದೆ. ಯಾಕೆ ಇವತ್ತು ಯಾವಾಗ ಇಂದ್ರಿಯ ಗ್ರಾಹ್ಯವಾದಂತ ಮನಸ್ಸು ಸುಖ ಕೊಡೋದಿಲ್ಲ. ತಾತ್ಕಾಲಿಕ ಸುಖವನ್ನು ಕೊಟ್ಟರೂ ಕೂಡ, ಆ ಆಕರ್ಷಣೆಗೆ ಒಳಗಾದ್ರೂ ಕೂಡ ನಿಜವಾದೂ ಕೂಡ ತೊಂದರೆಯನ್ನ, ನೋವನ್ನೇ ಅನುಭವಿಸೋದು. ಹಾಗಾಗಿ ಒಳಮುಖವಾಗಿ ನಮ್ಮ ಪರಿಶುದ್ಧವಾದಂತ ಮನಸ್ಸನ್ನ ನಾವು ಗುರುತಿಸ್ಕೊಂಡಾಗ ಯಾವ ಹತಾಶೆಯೂ ಕೂಡ ಇರೋದಿಲ್ಲ. ಇದಕ್ಕೆಲ್ಲ ಅಗಾಧವಾದ ಒಂದು ಸ್ವಪ್ರಯತ್ನ ಬೇಕು. ಅಗಾಧವಾದಂತ ಯಾರೋ ಬದಲಾವಣೆ ಆದ್ರೆ ನನಗ್ ಪ್ರಯೋಜನ ಇಲ್ಲ. ಸ್ವಪ್ರಯತ್ನವಿದ್ದಾಗ ಮಾತ್ರ ಈ ಎಲ್ಲಾ ಗುಣಗಳನ್ನ ನಾವು ಪಡ್ಕೊಳಕ್ಕೆ ಸಾಧ್ಯವಾಗ್ತದೆ. ಪ್ರತಿ ಕ್ಷಣದಲ್ಲಿ, ಪ್ರತಿ ಸಂದರ್ಭದಲ್ಲೂ ಹೇಗೆ ವರ್ತನೆ ಮಾಡ್ತೀನಿ ಅಂತ ಹೇಳಿ ಹೊರಟಾಗ, ಅಧ್ಯಾತ್ಮದ ಹಾದಿಯಲ್ಲಿ ನಾವು ಹೇಗಿರ್ಬೇಕು ಅಂದ್ರೆ, ಮತ್ತೊಬ್ಬರಿಗೆ ತಾನೂ ಕೂಡ ಬದಲಾವಣೆ ಆಗ್ತಾ ಹೋಗ್ಬೇಕು, ಬೆಳೀತಾ ಪ್ರಯಾಣವನ್ನ ಮಾಡ್ಬೇಕು, ಮತ್ತೊಬ್ಬರಿಗೂ ಕೂಡ ದಾರಿ ದೀಪವಾಗ್ಬೇಕು. ನೋಡಿ, ಒಂದು ಹೆಡ್ ಲೈಟ್, ಒಂದು ಸ್ಟ್ರೀಟ್ ಲೈಟ್ ಎಷ್ಟು ಜನರಿಗೆ ಸಹಾಯ ಮಾಡುತ್ತೆ. ಹಾಗೆ ನೀನು ಒಬ್ಬ ತಯಾರಿ ಆದ್ರೆ ಎಷ್ಟು ಸುತ್ತಮುತ್ತಲಿನ ವಾತಾವರಣ, ಆ ಆತ್ಮಗಳು ಬದಲಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಎಷ್ಟು ಜನರಿಗೆ ಬೆಳಕು ನೀಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಹೇಗೆ ನೀನು ಪುನರುತ್ಥಾನದ ಕಡೆಗೆ ಹೆಜ್ಜೆಯನ್ನ ಇಡ್ತೀಯ, ಎಷ್ಟು ಬೆಳಕನ್ನ ಕೊಟ್ಟಾಗ, ಎಷ್ಟು ಜನರಿಗೆ ಈ ಕೊರತೆ ಇರುವಂತಹವರಿಗೆ ಜ್ಞಾನವನ್ನ ಕೊಟ್ಟಾಗ ಎಂಥ ಒಂದು ಜೀವನವ ಅವರದ್ದು ಆಗುತ್ತೆ ಅನ್ನೋದು ಮುಖ್ಯ. ಪರಿಶುದ್ಧರು, ನಿಸ್ವಾರ್ಥಿಗಳು ಆದಾಗ, ಶ್ರಮಪಟ್ಟ ಸಾಧನೆ ಮಾಡಿದಾಗ ನಿಜವಾಗ್ಲೂ ಕೂಡ ಸಂತೋಷ, ಸಂತೃಪ್ತಿಯ ಸುಖ ಈ ಥಿಯಾಸಫಿಯ ಮುಖಾಂತರ ಸಿಗುತ್ತದೆ. ಇದಕ್ಕಾಗಿ ನಾವು ಒಬ್ಬ ಒಬ್ಬ ವ್ಯಕ್ತಿ ಎಷ್ಟು ಬಹಳ ಮೆಚ್ಯೂರ್ಡ್, ಪ್ರಬುದ್ಧವಾದಂತ ಅರಿವುಳ್ಳವನು ಅಂತ ಹೇಳಿ ತಿಳಿಬಹುದು ಅಂತ ಅನ್ನೋದಾದ್ರೆ, ಪ್ರಬುದ್ಧತೆ ಅಂದ್ರೆ ಆತ ಜ್ಞಾನದಲ್ಲಿ ಆಂತರಿಕವಾಗಿ ಎಷ್ಟು ಬೆಳೆದಿದ್ದಾನೆ ಅಂತ ನಾವು ತಿಳಿಬೇಕು ಅಂತ ಹೇಳಿದ್ರೆ, ಆತ ಇನ್ನೊಬ್ಬರ ಮೇಲೆ ಎಷ್ಟು ಅನುಭೂತಿಯನ್ನ ಇಟ್ಕೊಂಡಿದ್ದಾನೆ, ಕರುಣೆಯನ್ನ ಸಂಪಾದನೆ ಮಾಡಿದ್ದಾನೆ, ಎಂತ ಸಹನೆಯನ್ನ ಪಡ್ಕೊಂಡಿದ್ದಾನೆ, ಸೋದರ ಭಾವದ ಒಂದು ಗುಣವನ್ನು ಸಂಪಾದನೆ ಮಾಡಿದ್ದಾನ. ಇದರ ಮುಖಾಂತರ ಅವನ ಪ್ರಬುದ್ಧತೆಯನ್ನ ಆಂತರಿಕವಾಗಿ ಗುರುತಿಸ್ಬೇಕು. ಹೊರಮುಖವಾಗಿ ವೇಷಭೂಷಣಗಳ ನಾಗರಿಕತೆ ಅಲ್ಲ ಇವತ್ತು. ಪ್ರಬುದ್ಧತೆ ಸ್ವಯಂ ಜ್ಞಾನ, ಸ್ವಜ್ಞಾನವನ್ನ ಪಡ್ಕೊಂಡಿದ್ದಾನೆ ಅಂದ್ರೆ ಹೇಗೆ ಅವನ ವರ್ತನೆ ಇದೆ, ಸೋದರ ಭಾವ, ಕರುಣೆಯ ಜೀವನ, ಅನುಭೂತಿಯ ಜೀವನ, ಇವೆಲ್ಲವೂ ಇದ್ದಾಗ ನಿಜವಾಗ್ಲೂ ಕೂಡ ಅವನ ಕೆಲಸಗಳು ರಿಫ್ಲೆಕ್ಟ್ ಆಗತ್ತೆ.
ಪ್ರತಿಧ್ವನಿಸ್ತಾ ಹೋಗುತ್ತೆ. ಈ ಮೇಲಿನ ಎಲ್ಲಾ ನೈತಿಕ ಗುಣಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ಥಿಯಾಸಫಿ ಅನ್ನೋದು ಪ್ರಯೋಜನಕ್ಕೆ ಬರ್ತದೆ. ಥಿಯಾಸಫಿ ಸಮಾಜ ಒಂದು ವ್ಯಕ್ತಿತ್ವದ ಹಿಂದೆ ಒಂದು ಪವಿತ್ರವಾದ ಗ್ರಂಥ ಆಧರಿಸಿ ಕಟ್ಟಲ್ಪಟ್ಟಿಲ್ಲ. ಇದನ್ನ ನಾನು ಕನ್ಕ್ಲೂಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದರ ಅಗತ್ಯತೆಯನ್ನ ತಿಳ್ಕೊಂಡ್ವಿ ನಾವು. ಇದು ಎಂತಹದ್ದು ನಮ್ಮ ಆ ಒಂದು ಆಧ್ಯಾತ್ಮಿಕ ಸಂಸ್ಥೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿತ್ವದ ಹಿಂದೆ ನಿಂತಿಲ್ಲ, ಗ್ರಂಥಗಳಿಂದ ಮಾತ್ರ ಕಟ್ಟಲ್ಪಟ್ಟಿಲ್ಲ. ಯಾರೇ ಸದಸ್ಯ ಪ್ರಶ್ನಿಸದೆ ಅಂಥ ವಿಚಾರ ಸ್ವಾತಂತ್ರ್ಯ ನಮ್ಮ ಥಿಯಾಸಫಿಯಲ್ಲಿ ಆಧ್ಯಾತ್ಮ ಸಂಸ್ಥೆಯಲ್ಲಿ ನಮ್ಗೆ ಕಲಿಸ್ಕೊಟ್ಟಿದೆ. ಪ್ರತಿಯೊಬ್ಬರೂ ಕೂಡ ನಂಬಲಿಕ್ಕೆ ಅರ್ಹವೆಂದಂತ ತಿಳುವಳಿಕೆ ಒಪ್ಪುವರೆಗೂ ಕೂಡ ನಮ್ಮಲ್ಲಿ ಸಹಾನುಭೂತಿಯೋ ಇರಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಆತನಿಗೆ ಹೌದು ನಂಬಿಕೆ ಬಂತು, ನಾನು ಒಪ್ಕೊಳ್ತೀನಿ, ಈ ಸರಿ ನೀ ಹೇಳ್ತಾರ ಸತ್ಯ ಅನ್ನುವಂತ ಆಧ್ಯಾತ್ಮಿಕ ಸ್ಥಿರತೆ ಅವನಲ್ಲಿ ಕಂಡುಕೊಳ್ಳುವವರೆಗೂ ಕೂಡ ನಮ್ಮಲ್ಲಿ ಅನುಭೂತಿ ಇರಬೇಕು. ಹೇಳುವ ಅಧಿಕಾರ ಇರಬಾರ್ದು. ಒಪ್ಕೋ, ನಾನ್ ತಿಳ್ಕೊಂಡಿದೀನಿ, ನನ್ಗೆ ಗೊತ್ತಿಲ್ವಾ ಅನ್ನುವಂತಹ ಒಂದು ಅಧಿಕಾರ ಇಲ್ಲಿ ಬೇಡ. ಸತ್ಯ ಸ್ವತಂತ್ರವಾದ ಮನಸ್ಸು ಮಾತ್ರ ಸತ್ಯವನ್ನ ಗ್ರಹಿಸೋದಕ್ಕೆ ಸ್ವತಂತ್ರ ನಿರ್ಬಂಧಿತ ಮನಸ್ಸು ಖಂಡಿತ ಸತ್ಯವನ್ನ ಕಂಡುಕೊಳ್ಳುತ್ತೆ. ಎಷ್ಟೋ ಸಂಸ್ಥೆಗಳು ಇವತ್ತು ಏನ್ ಮಾಡ್ತಾ ಇದೆ, ಅಲ್ಲಿ ನಿಮ್ಮ ಶಿಸ್ತು ನಿಯಮಗಳೇ ಏನಿಲ್ಲ, ಒಪ್ಕೊಳ್ಬೇಕಷ್ಟೇ, ಇಲ್ಲಾಂದ್ರೆ ಬಿಟ್ಟು ಹೋಗು ಬಿಟ್ಟು ಅಂತಾರೆ. ಆ ತರ ಅಲ್ಲ ನಮ್ಮ ಸಂಸ್ಥೆ. ಥಿಯಾಸಫಿ ಸಂಸ್ಥೆ ಮುಕ್ತವಾಗಿ ಸ್ವತಂತ್ರವಾಗಿ ಸತ್ಯವನ್ನ ತಿಳಿಸುವ, ಅಳವಡಿಸುವ, ಬೆಳೆಸಿಕೊಳ್ಳುವ ಆಧ್ಯಾತ್ಮ ಸಂಸ್ಥೆ ಆಗಿದೆ. ಹಾಗಾಗಿ ನಾವೆಲ್ಲ ಸಂತೋಷ ಪಡ್ಬೇಕು. ಸ್ವತಂತ್ರವಾಗಿ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡಾಗ ತಾನು ಬದಲಾಗುವುದರ ಜೊತೆಗೆ ಇಡೀ ಪ್ರಪಂಚ ಬದಲಾಗುತ್ತೆ ಎನ್ನುವುದನ್ನ ಆತನಿಗೆ ತಿಳುವಳಿಕೆ ಬರುತ್ತಾರೆ. ಹಾಗಾಗಿ ಥಿಯಾಸಫಿಯ ಧ್ಯೇಯ ಮಾನವ ಪ್ರೇಮವನ್ನ ಅಂಕುರ ಮಾಡೋದು, ಮಾನವ ಕೋಟಿಯ ಅಂಕುರವನ್ನ ನಾವು ಪುನಜ್ಜೀವನವನ್ನ ಮಾಡ್ತಾ ಹೋಗ್ಬೇಕು. ಹಾಗಾಗಿ ತನಗಾಗಿ ಅಲ್ಲ ನಾನು ಬದುಕಿರೋದು, ಜೀವಿಸುವುದು ವಿಶ್ವಕ್ಕಾಗಿ ಅನ್ನುವಂತ ಹೇಳಿಕೆಯ ಹಿನ್ನೆಲೆ ಒಂದು ಧ್ಯೇಯ ಆಲೋಚನೆಗಳನ್ನ ಮಾಡೋಣ, ದಿನನಿತ್ಯ ಚಿಂತನೆಗಳನ್ನ ಮಾಡ್ತಾ ಇರೋದು. ಯಾವಾಗಲೂ ಕೂಡ ಇತರರ ಒಳಿತಿಗಾಗಿ ಕೆಲಸಗಳನ್ನ ಮಾಡಬೇಕು ಎಂಬುದನ್ನ ತಿಳಿದು ಬದುಕಬೇಕು. ನನ್ನ ಒಳಿತಿಗಾಗಿ ಅಲ್ಲ, ನಿಸ್ವಾರ್ಥಯುತವಾದ ಮಾನವ ಕೋಟಿಯ ಒಳಿತಿಗಾಗಿ ನಾನು ಬದುಕ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಬದುಕು ಪ್ರತಿದಿನದ ಬದುಕು ಆಗ್ಬೇಕು. ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ನಿಜವಾದಂತ ನಿಕಟ ಸಂಬಂಧ ಇದೆ. ನಮಗೂ ಆಧ್ಯಾತ್ಮ ಪ್ರಗತಿಗೂ ಸಂಬಂಧ ಇದೆ. ಒಂದು ಸತ್ಯವನ್ನು ಕೇಳಿ ಅದರಂತೆ ನಡೆಯದೇ ಇದ್ದರೆ ನಮ್ಮಲ್ಲಿ ಇದು ವಿಷಕಾರಿಯಾಗಿ ಪರಿಣಮಿಸುತ್ತಂತೆ. ನಾವ್ ಏನ್ ತಿಳ್ಕೊಂಡ್ವಿ ಒಂದು ಅಂಶವನ್ನಾದ್ರೂ, ಸಾಮರಸ್ಯ ಆಗಿರ್ಬೋದು, ನಿಜವಾದಂತ ಪ್ರೇಮದ ಅಲೆ ನಮ್ಮನ್ನ ಗಟ್ಟಿ ಮಾಡುತ್ತೆ, ಸ್ಫೂರ್ತಿ ಕೊಡ್ತದೆ, ಸಮಾಧಾನ ತರುತ್ತೆ. ಅದನ್ನ ನಾವು ಅಳವಡಿಸ್ಕೊಳ್ದೇ ಇದ್ದ ಅದು ವಿಷಕಾರಿಯಾಗಿ ಪರಿಣಮಿಸುತ್ತೆ. ಹೀಗಾಗಿ ಯಾವ ತತ್ವವನ್ನ ನೀನು ತಿಳ್ಕೊಳ್ತೀಯೋ ಅದನ್ನ ಸತ್ಯವಾಗಿ ನೀನು ಅದು ಒಪ್ಕೊಂಡಾಗ ಮಾತ್ರ ಅದರ ಪ್ರಯೋಜನ ನಮ್ಗೆ ಬರ್ತದೆ. ಆ ಬೆಳಕಿನಲ್ಲಿ ನಮ್ಮ ಅಧ್ಯಾತ್ಮ ಸಂಸ್ಥೆ ಸದಾ ಸಾಕಷ್ಟು ಸತ್ಯದ ಅಂಶಗಳನ್ನ ನಮಗೆ ದಯಪಾಲಿಸ್ತಾ ಇದೆ. ಆ ಗುಣಗಳನ್ನ, ಆ ಜೀವಿತವನ್ನ ನಾವೆಲ್ಲರೂ ಕೂಡ ಪ್ರತಿ ಕ್ಷಣದ ಜೀವನದಲ್ಲಿ ನಿರಂತರವಾಗಿ ಪಡೆಯೋಣ, ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಫೆಡರೇಷನ್ ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ.